ನನ್ನ ಹೆಸರು ಅರುಣ. ನಾನೊಬ್ಬ ಅಮೂಲ್ ರೋಗಿ. ದೇವರ ದಯೆ, ಗುಂಪಿನ ಸಹಾಯ, ಹಿರಿಯ ಬಂಧುಗಳ ಅನುಭವ, ಬಲ ಭರವಸೆ ಹಾಗೂ 12 ಹೆಜ್ಜೆಗಳು. ಒಂದಿಷ್ಟು ದುಗುಡ ಆಗಿತ್ತು. ಸರಿಯಾದ ಸಮಯಕ್ಕೆ ಬಂದು ಸೇರ್ತೀನಿ ಅನ್ಕೊಳಕತ್ತಿದ್ದೆ. ಆದ್ರೆ ದೇವ್ರ ಹೆಂಗ್ ಮಾಡಿರ್ತಾನೆ, ಕರೆಕ್ಟ್ ಆಗಿ ಇಟ್ಟಿರ್ತಾನೆ. ನಮ್ಮ ಪ್ಲೇಟರ್ ಸರ್ ಒಂದ್ 2-3 ನಿಮಿಷ ಹೆಚ್ಚಿಗೆ ಮಾತಾಡ್ಬಿಟ್ರು, ಅಲ್ಲಿಗೆ ಕರೆಕ್ಟ್ ಆಗಿ ಬಂದು ಇಲ್ಲಿ ಸೇರ್ಕೊಂಡಿದ್ದೆ. ಹಂಗೆ ನಾವು ಎಣಸೋದು ಒಂದು, ನಾವು ಎಕ್ಸ್ಪೆಕ್ಟ್ ಮಾಡೋದು ಒಂದು, ಅಥವಾ ನಾವು ಎದುರು ನೋಡೋದು ಒಂದು, ಅದು ಆಗೋದೇ ಬೇರೆ. ಸೊ ನಾನು ಬಹಳ ಫಾಸ್ಟ್ ಆಗಿ ಬಂದೆ, ಅದ್ರ ಕೂಡ ಗಾಡಿಯಲ್ಲಿ ಹಚ್ಚಿ ಬಂದೆ. ಅದ್ರ ಒಂದಿಷ್ಟು ಸ್ವಲ್ಪ ಇವರು 1-2-3 ನಿಮಿಷ ಕವರ್ ಮಾಡಿದ್ರೆ ಅದು ಬಹಳ ಖುಷಿ ಆಯ್ತು, ಸಂತೋಷ ಆಯ್ತು. ನಾವು ಆಕ್ಚುಲಿ 47ನೇ ಪೇಜ್ ಅಲ್ಲಿ ಇದ್ವಿ. ಬುಕ್ ಸದ್ಯ ತೆಗಿಲಿಕ್ಕೆ ಟೈಮ್ ಆಗ್ತಾ ಇರಲ್ಲ ನನಗೆ. 47ನೇ ಪೇಜ್ ನಲ್ಲಿ ಇದ್ವಿ. ಎಕ್ಸಾಕ್ಟ್ ನನಗೆ ಅನ್ಸ್ಬಿಟ್ಟು 3ನೇ ಪ್ಯಾರ ಇರಬೇಕು. ಓಕೆ, ನೋ ಪ್ರಾಬ್ಲಮ್. ಸೊ ಅದಕ್ಕಿಂತ ಮೊದಲಿಗೆ ಒಂದ್ ಸ್ವಲ್ಪ ಹಿಂದಿನದು ಶುಕ್ರವಾರದನ್ನ ನಾವು ನೋಡೋದಾದ್ರೆ, ನಾವು ಸಾಕಷ್ಟು ವಿವಿಧ ಹಂತಗಳಲ್ಲಿ ಇರ್ತೀವಿ, ಅಥವಾ ವಿವಿಧ ಸ್ಟೇಜ್ಗಳಲ್ಲಿ ನಮ್ಮಲ್ಲಿರುವಂತ ಒಂದಿಷ್ಟು ವ್ಯಕ್ತಿತ್ವ ದೋಷಗಳನ್ನ ಪಟ್ಟಿ ಮಾಡೋದು ಯಾಕ ಅನ್ನುವಂಥ ಒಂದು ಅಗತ್ಯ ಏನು, ಅಥವಾ ಅದರ ನೀಡ್ ಏನಿದೆ, ಯಾಕೆ ಮಾಡ್ಬೇಕು ನಾವು ಅನ್ನುವಂಥದ್ದನ್ನ ನೋಡ್ತೀವಿ. ಕೆಲವೊಮ್ಮೆ ಏನ್ ಮಾಡ್ತೀವಿ, ಈ ಸಿಗಲಿಲ್ಲ ಅಂತ ಹೇಳಿ ಹೆದರಿಕೆಯಿಂದ ಕೆಲಸ ಮಾಡೋದು ತಪ್ಪಿಸ್ಕೊಂಡು ಆಲಸಿಗಳಾಗ್ತೀವಿ. ನಾವೇನ್ ಹುಡುಕಾಡಿದ್ರು ಆಗ್ಲಿಲ್ಲ, ಏನ್ ಮಾಡಿದ್ರು ಆಗ್ಲಿಲ್ಲ, ಬೇಡ ಬಿಡು, ಏನ್ ಮಾಡಿದ್ರು ಅಷ್ಟೇ ಅದ ಅಂತ ಸುಮ್ಮನೆ ಆಗ್ಬಿಡ್ತೀವಿ. ಕೆಲವೊಮ್ಮೆ ಸುತ್ತಾಡ್ತೀವಿ, ಕೆಲವೊಮ್ಮೆ ಆಲೋಚಿಸ್ತೀವಿ, ಅಥವಾ ಕೆಲವೊಮ್ಮೆ ಕಷ್ಟದಿಂದ ಅಥವಾ ಅರೆ ಮನಸ್ಸಿನಿಂದ ಕೆಲಸ ಮಾಡ್ತೀವಿ. ಮಾಡ್ಬೇಕಲ್ಲಪ್ಪ ಅಂತ ಹೇಳಿ ಮಾಡ್ತೀವಿ, ಅಥವಾ ಯಾರೋ ಹೇಳ್ತಾರ ಅಂತ ಮಾಡಕ್ ಹೋಗ್ತೀವಿ. ಇವೆಲ್ಲವೂ ಇರ್ತವೆ. ಆದ್ರೆ ಈ ತರ ನಾವು ಏನಾರ ಮಾಡಿದ್ರೆ, ಅಥವಾ ಈ ತರ ನಾವೀಗ ಬಾಳಲಿಕ್ಕೆ ಇಚ್ಛೆ ಪಟ್ರೆ, ಮುಂದೆ ಈ ಮೇಲಿನ ಎಲ್ಲ ಹೆದರಿಕೆಗಳು ನಮಗೆ ಏನ್ ಮಾಡ್ತಾವ ಅಂತಂದ್ರೆ ನಮ್ಮನ್ನ ನಿರುಪಯೋಗಿಯನ್ನಾಗಿ ಮಾಡ್ತಾವ. ಸ್ನೇಹಿತರು, ಏನ್ ಹೆದರಿಕೆಗಳದ ಅವೆಲ್ಲವೂ ನಿನ್ನೆ ನಾವು ಹೇಳಿದ್ವಿ ಮೊನ್ನೆ. ಅವೇನ್ ಹೆದರಿಕೆಗಳಿದ್ದು, ನಮ್ಮಲ್ಲಿ ಭಯಗಳಿದ್ದು, ಕೋಪಗಳಿದ್ದು, ದ್ವೇಷಗಳಿದ್ದು, ನಮ್ಮ ವೈಯಕ್ತಿಕ ವಿಚಾರಗಳಿದ್ದು, ಸೊ ಇವುಗಳನ್ನ ಎಲ್ಲವನ್ನ ನಾವು ಮಾಡದೇ ಇದ್ರೆ, ಅಥವಾ ಯಾರೋ ಹೇಳ್ತಾರಂತ ಮಾಡ್ಲಿಕ್ಕೆ ಹೋದ್ರೆ, ಅರೆ ಮನಸ್ಸಿನಿಂದ ಮಾಡ್ಲಿಕ್ಕೆ ಹೋದ್ರೆ, ಅಥವಾ ಏನೋಪ್ಪ ನೋಡೋಣ ಮಾಡಕ್ ಹೋಗೋಣ, ಆದ್ರೆ ಆಯ್ತು, ಇಲ್ಲ ಅಂದ್ರೆ ಇಲ್ಲ, ಒಂದಿಷ್ಟು ದಿವಸಗಳಿಂದ ನಾನು ಬರಿತಾನೆ ಇದ್ದೀನಿ, ಇನ್ನ ಕಂಪ್ಲೀಟ್ ಆಗಿಲ್ಲ ಅನ್ನುವಂತ ಲೆಕ್ಕಕ್ಕೆ ಬರ್ತೀನಿ. ಅಂದ್ರೆ ಏನು, ಅರೆ ಮನಸ್ಸಿನಿಂದ ಮಾಡಿದಾಗ ಯಾವುದು ಕೆಲಸ ಆಗೋದಿಲ್ಲ ಅನ್ನುವಂಥದ್ದನ್ನ ಬರೀತಾರ ಅವ್ರು. ಹಾಗಾಗಿ ಯಾಕೆ ಇದನ್ನ ನಾವು ಮಾಡಬೇಕು ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಾ ಹೋಗ್ತಾರೆ. ನಾವು ಕೂಡ ನೋಡೋಣ. ನಾನು ಕೂಡ ಇಲ್ಲಿ ದಯವಿಟ್ಟು ಓದಿ ಸರ್. ಪ್ರಶಾಂತ ದಾಮ ಸ್ನೇಹಿತರು, ದಯವಿಟ್ಟು ಓದಿ. ನನ್ನನ್ನ ಮ್ಯೂಟ್ ಮಾಡಿ ಸರ್, ಕ್ಲೇಟರ್ ಸರ್. ನಮಸ್ಕಾರ ಬಂಧುಗಳೇ. 12 ಹೆಜ್ಜೆಗಳು ಮತ್ತು 12 ಪರಂಪರೆಗಳು, ಪುಟ ಸಂಖ್ಯೆ 45, 3ನೇ ಪ್ಯಾರ. ಹಾಗಾಗಿ ಹೆದರಿಕೆ ಇಲ್ಲದ ನೈತಿಕ ಸ್ವಪರಿಶೀಲನೆ ಮಾಡಬೇಕು ಎಂದು ಅನಾಮವು ಹೇಳುವಾಗ, ಪ್ರತಿಯೋರ್ವ ಹೊಸಬನಿಗೂ ಅದಕ್ಕಿಂತ ಹೆಚ್ಚಿನದೇನನ್ನು ಕೇಳಲಾಗುತ್ತಿದೆ ಎಂಬ ಭಾವನೆ ಬರಬಹುದು. ಅಹಂಭಾವವು ಹೇಳಬಹುದು, ನೀನು ಈ ದಾರಿಯಾಗಿ ಹೋಗಬೇಕಿಲ್ಲ ಎಂದು. ಹೆದರಿಕೆಯು ಹೇಳಬಹುದು, ನೀನು ಆ ಕಡೆ ನೋಡಿದರೆ ಜಾಗ್ರತೆ ಎಂದು. ಆದರೆ ನಮ್ಮ ಹೆದರಿಕೆ ಮತ್ತು ಅಹಂಭಾವಗಳು ಒಂದು ತರಹದ ಬೆಂಬಿಡದ ಭೂತಗಳು ಹೊರತು ಬೇರೇನೂ ಅಲ್ಲವೆನ್ನುವುದನ್ನು ನಮಗೆ ನೈತಿಕ ಪರಿಶೀಲನೆ ಮಾಡಿರುವ ಹಲವಾರು ಅನಾಮಿಗಳ ಪುರಾವೆಗಳಿಂದ ಸ್ಪಷ್ಟವಾಗುತ್ತದೆ. ಒಮ್ಮೆ ನಾವು ನೈತಿಕ ಪರಿಶೀಲನೆ ಮಾಡಲು ಖಂಡಿತ ಮನಸ್ಸು ಮಾಡಿದರೆ ಮತ್ತು ನಮ್ಮೆಲ್ಲ ಸಾಮರ್ಥ್ಯದಿಂದ ಪ್ರಯತ್ನಿಸಿದರೆ, ಮಟ್ಟಾದ ದೃಶ್ಯದ ಮೇಲೆ ಬೆಳಕು ಬೀಳುವುದನ್ನು ನಾವು ಕಾಣುತ್ತೇವೆ. ನಾವು ಮುಂದುವರೆದು ಹೋದಂತೆ ಒಂದು ಹೊಸತಾದ ಆತ್ಮವಿಶ್ವಾಸವು ನಮ್ಮಲ್ಲಿ ಹುಟ್ಟಿಕೊಳ್ಳುತ್ತದೆ. ಅಲ್ಲದೆ ನಮ್ಮನ್ನೇ ನಾವು ಎದುರಿಸಿದ ಸಂತೋಷವು ವಿವರಿಸಲು ಅಸಾಧ್ಯದಾಗಿರುತ್ತದೆ. ಇದು 4ನೇ ಹೆಜ್ಜೆಯ ಪ್ರಥಮ ಪ್ರತಿಫಲವಾಗಿರುತ್ತದೆ. ಓಕೆ ನೋಡ್ರಿ, ಕ್ಲಿಯರ್ ಕಟ್ ಆಗಿ ಒಂದು ಈ ಪ್ಯಾರಾದಲ್ಲಿ ಅವ್ರು ಹೇಳ್ತಾರೆ, ಯಾಕೆ ನಾವು ಇದನ್ನ 4ನೇ ಹೆಜ್ಜೆಯನ್ನ ಮಾಡಬೇಕು, ಹೆದರಿಕೆ ಇಲ್ಲದೆ ಯಾಕೆ ಮಾಡಬೇಕು, ಯಾವುದೇ ಭಯ ಇಲ್ಲದೆ ಯಾಕೆ ಮಾಡಬೇಕು, ಅಥವಾ ನಿರ್ಭೀತಿಯಿಂದ ಯಾಕೆ ಮಾಡಬೇಕು, ಆಮೇಲೆ ಶೋಧನಾತ್ಮಕವಾಗಿ ಯಾಕೆ ಮಾಡಬೇಕು ಅನ್ನುವಂಥದ್ದನ್ನ ನಮ್ಮ ಕಾರ್ಯಕ್ರಮದಲ್ಲಿ ಇಲ್ಲಿ ಬಂದ ನಂತರ ಹೇಳೋದ್ರ ಮೇಲೆ ಯಾಕೆ ಇದನ್ನ ಹೇಳ್ತಾರ.
ಸೊ ಪ್ರತಿಯೊಬ್ಬ ಹೊಸಬನಿಗೆ ಇದರಿಂದ ಅನ್ಸುತ್ತೆ, ಹೊಸಬರಿಗೆ ಹಳಬರಿಗೂ ಕೂಡ ಅನ್ಸುತ್ತೆ ಇದ್ಯಾಕೋ ಜಾಸ್ತಿ ಆತಪ್ಪ ಇವ್ರದು ಅಂತ ಅನ್ಸುತ್ತೆ. ಮೊದಲಿಗೆ ಬಂದ್ವಿ, ಮಧ್ಯದ ಸಮಸ್ಯೆ ಇದೆ, ಅದ್ರ ಮುಂದೆ ನೀನು ಬಲಹೀನ ಶರಣಾಗು ಅಂದ್ರಿ, ಓಕೆ ಫೈನ್, ಬಹಳ ಕಷ್ಟಪಟ್ಟ ಆದ್ವಿ ಅದಕ್ಕೂ ಕೂಡ. ಎರಡನೇದು ಹೇಳಿದ್ರಿ, ನಮಗ್ ರೋಗ ಅದ ಅಂತ ಹೇಳಿ ನೀವು ತಿಳಿಸಿ ಹೇಳಿದ ನಂತರ ನಮಗ್ ಏನಾರು ಟ್ರೀಟ್ಮೆಂಟ್ ಕೊಡ್ತಾರ ಅಂತ ವಿಚಾರ ಮಾಡಿದ್ವಿ. ಅಲ್ಲಿ ನೋಡಿದ್ರೆ ನೀವು ಈ ಜಗತ್ನಾಗ ಯಾವ ಮಾನವ ಶಕ್ತಿಯಿಂದ ಕೂಡ ಇದನ್ನ ತೆಗಿಯಕ್ ಆಗುದಿಲ್ಲ ಅಂತ ಹೇಳಿಬಿಡ್ತೀರಿ. ಸೊ ನಮಗಿಂತ ಒಂದು ಮಿಗಿಲಾದ ಶಕ್ತಿ ಐತಿ, ಅದು ಮಾತ್ರ ಇದನ್ನ ತೆಗಿಬಹುದು ಅನ್ನುವಂಥ ಮಾತನ್ನ ಹೇಳ್ತೀರಿ. ಓಕೆ, ಅದನ್ನು ಹೆಂಗೋ ಹಿಂಗೋ ಮಾಡಿ ಜೀರ್ಣ ಮಾಡ್ಕೊಳ್ತೀವಿ. ಅದಾದ ನಂತರ ಹೇಳ್ತೀರಿ ಏನಪ್ಪಾ ಅಂತಂದ್ರ, ಇಡೀ ಬದುಕನ್ನ, ಇಡೀ ನಿಮ್ಮ ಆಸೆಗಳನ್ನ, ನಿಮ್ಮ ಸಂಕಲ್ಪಗಳನ್ನ, ನಿಮ್ಮ ಕನಸುಗಳನ್ನ, ನಿಮ್ಮ ಕಲ್ಪನೆಗಳನ್ನ ದೇವರೆಡೆಗೆ ತಿರುಗಿಸ್ರಿ ಅಂತ ಹೇಳಿ. ಇಲ್ಲಿ ನಮಗೆ ಕುತ್ತಿಗೆಗೆ ಬಂದಿತ್ತು, ಏನಿದು ಇದೆಲ್ಲವೂ ಇವ್ರು ಹೇಳ್ದಂಗೆ ಮಾಡಿದ್ರೆ ಬಹಳ ನಮಗೆ ಯಾಕೋ ನಮ್ಮತನ ಅನ್ನೋದು ಹೋಗ್ತದ, ನಮ್ಮ ಅಸ್ತಿತ್ವನೇ ಇಲ್ಲಾರ್ದಂಗ ಆಗ್ತದ ಇವ್ರು ಹೇಳೋ ಮಾತೆಲ್ಲ ಕೇಳಿದ್ರ ಅಂತ ಅನ್ಸಕತ್ತು. ಇದಾದ ನಂತರ ನೀವು ಇಲ್ಲಿ ಮುಂದುವರೆದು ಹೇಳ್ತೀರಿ 4ನೇ ಹೆಜ್ಜೆ ಒಳಗ ಎಲ್ಲವನ್ನ ಬರೀರಿ, ನೈತಿಕ ಪರಿಶೀಲನವನ್ನ ಮಾಡಿಕೊಳ್ರಿ, ನೈತಿಕ ಪಟ್ಟಿ ಮಾಡ್ರಿ. ಇದು ಯಾಕೋ ನಿಮ್ದು ಅತಿ ಆಯ್ತು ಅನ್ನುವಂತ ಮಾತು ಅಥವಾ ವಿಚಾರ ಪ್ರತಿಯೊಬ್ಬ ಹೊಸಬನಿಗೆ ಬರ್ತದೆ, ಹೊಸಬನಿಗೆ ಕಳಬರಿಗೂ ಬರ್ತದೆ. ಸಾಕಪ್ಪ ನಮಗ್ 1, 2, 3 ಆಗ್ಯದ, ಇನ್ನು ಒಮ್ಮಲಿಗೆ 12 ಮಾಡ್ಕೊಂತ ಆರಾಮಾಗಿದ್ದು ಬಿಡು ಅನ್ನುವಂಥ ಮಾತುಗಳು ಬೆಸ್ಟ್ ನಮಗ್ ಅನಿಸ್ತದೆ. ಸೊ ಅವಾಗ ಇಲ್ಲಿ ಏನಾಗ್ತದೆ, ಇದು ಯಾಕಕ್ಕಿಂತ ಹೆಚ್ಚಿನದು ಏನನ್ನೋ ನಮ್ಮಿಂದ ಕೇಳಲಾಗ್ತಾ ಇದೆ, ನಮ್ಮಿಂದ ಇವ್ರು ಏನೋ ಬಯಸ್ತಾ ಇದ್ದಾರೆ, ಇನ್ನೊಂದಿಷ್ಟು ಹೆಚ್ಚಿಗೆ ಬೇಕು ಅಂತ ಅನಿಸ್ತಾ ಇದೆ ಅನ್ನುವಂಥ ಭಾವನೆ ನಮಗೆ ಬರ್ತದೆ. ಯಾಕೆ ಬೇಕಿದೆಲ್ಲವೂ ಅನ್ನುವಂಥ ಭಾವನೆ ಕೂಡ ಬರ್ತದೆ. ಸೊ ನಮ್ಮಲ್ಲಿ ಇರುವಂತ ಅಹಂಭಾವ ಹೇಳ್ತದ, ನಮ್ಮ ಅಹಂ ಹೇಳ್ತದ, ನೀನು ಈ ದಾರಿಗೆ ಹೋಗ್ಬೇಕಾಗಿಲ್ಲ, ಇದೆಲ್ಲ ಯಾಕೆ ಬೇಕು ಒಣ ಹೊಸ ಬರೀನ, ಆಗಿದ್ದಾಗೈತಿ, ಹೋಗೈತಿ, ಅದನ್ನೆಲ್ಲವನ್ನ ತೆಗೆದು ಬರೆದು ಇನ್ನೊಬ್ಬರ ಮುಂದೆ ಹೇಳುದು ಯಾಕೆ ಬೇಕು, ಬರೀದ್ ಯಾಕೆ ಬೇಕು, ಒಂಥರ ಡಾಕ್ಯುಮೆಂಟೇಶನ್ ಇದ್ದಂಗೆ, ಇದು ಲೀಗಲಿ ಡಾಕ್ಯುಮೆಂಟೇಶನ್ ಇದ್ದಂಗೆ. ಒಂಥರ ನಾವೇ ನಮ್ಮ ಕೈಯಾರೆ ಬರೀದಂದ್ರೆ ಅದು ಡಾಕ್ಯುಮೆಂಟೇಶನ್ ಇದ್ದಂಗೆ, ನನ್ನದೇ ಕಥೆಯನ್ನ ಬರ್ದಂಗೆ. ಅದು ನಾನು ಏನ್ ಮಾಡಿ ಅನ್ನುವಂಥದ್ದನ್ನ ಎಲ್ಲಿ ಒಪ್ಪಿಕೊಂಡ್ಲಾರ್ದಂತ ಮನುಷ್ಯ, ಎಲ್ಲಿ ಒಪ್ಪಿಕೊಂಡಿಲ್ಲ ಇನ್ನೂ ತನಕ, ಅಂಥದ್ದನ್ನ ನೀನು ಇಲ್ಲಿ ಬಂದು ಬರಿ ಅಂತಂದ್ರೆ ಹೇಗೆ? ಸೊ ಹೆದರ್ಸ್ತದ, ಅದು ಒಳಗಿನ ಮನಸ್ಸು ಹೆದರ್ಸ್ತದ ನಮಗ. ನೀನು ಹೋದ್ರ ಆ ಕಡೆ ಹೋದ್ರೆ ಜಾಗ್ರತೆ, ಸರಿ ಆಗ್ಲಿಕ್ಕಿಲ್ಲ ನೋಡು, ಯು ಡೇರ್ ನಾಟ್ ಟು ಲುಕ್ ಅಂತ ಹೇಳ್ತಾರ. ಯು ನೀಡ್ ನಾಟ್ ಪಾಸ್ ದಿಸ್ ವೇ, ಇಲ್ಲಿಂದ ಹೋಗ್ಬೇಕಾಗಿಲ್ಲ, ಇದೆಲ್ಲವೂ ಯಾಕೆ ಬೇಕು ನಿನಗೆ ಇಂಥ ದಾರಿ ಅನ್ನುವಂಥ ಮನಸ್ಸು ಹೇಳ್ತದೆ. ಕೆಲವೊಮ್ಮೆ ಪ್ರಯತ್ನ ಮಾಡ್ತೀವಿ, ಬರಿಯಾಕೆ ಕುಂದಿರ್ತೀವಿ, ಕೆಲವೊಮ್ಮೆ ಆಗುದಿಲ್ಲ. ಅವೆಲ್ಲವನ್ನು ನೆನಪು ಮಾಡ್ಕೊಳಕ್ ಹತ್ತುಗಳ ಪಕ್ಕ ಜಾಗೃತ ಮನಸ್ಸಿನಲ್ಲಿ ಎಲ್ಲವೂ ಅದ ನಮಗ. ನಾವೇನು ತಪ್ಪುಗಳನ್ನ ಮಾಡೀವಿ, ನಮ್ಮಲ್ಲಿ ಯಾವ್ಯಾವ ಭಾವನೆಗಳದಾವು, ಅವು ಎಲ್ಲವೂ 100% ನಮಗ್ ಗುರ್ತದವು. ಅವುಗಳನ್ನ ಬರೀಲಿಕ್ಕೆ ಹೋದಾಗ ಇನ್ನೊಂದು ಮನಸ್ಸು ಹೇಳ್ತದೆ, ಯಾಕೆ ಬೇಕಿದೆಲ್ಲ, ಬೇಡ, ಸುಮ್ಮನೆ ಇದ್ದು ಬಿಡು, ಆರಾಮಾಗಿದೆಯಾ, ಕುಡ್ತಾ ದೂರ ಆಗೈತಿ, ಮೀಟಿಂಗ್ ಮಾಡು, ಸಂದೇಶ ಕೊಡು, ನಡಿ, ಇಷ್ಟು ಸಾಕು ಅನ್ನುವಂಥ ಮಾತುಗಳನ್ನು ಹೇಳ್ತದ. ನೀನು ಆ ದಾರಿಗೆ ಹೋಗಬೇಕಾಗಿಲ್ಲ ಎಂದು ಹೆದರಿಕೆ ಹೇಳ್ತದ. ನೀನು ಆ ಕಡೆ ಹೋದ್ರೆ ಜಾಗ್ರತೆ, ನೋಡು ಮುಂದೆ ತೊಂದರೆ ಅನುಭವಿಸ್ತಿ ಅನ್ನುವಂಥ ಮಾತುಗಳು ಕೂಡ ನಮ್ಮ ಮನಸ್ಸು ನಮಗೆ ಹೇಳ್ತದ. ಮತ್ತೊಬ್ಬರು ಹೇಳೋದಿಲ್ಲ, ಇದು ನಮ್ಮ ಮನಸ್ಸು ನಮಗೆ ಹೇಳ್ತದ. ನೋಡು ತಪ್ಪಾಕತ್ತಿದು, ಸಿಕ್ಕಾಕೊಂಡೆ ವಜ್ಜೆ ಆಗ್ತದ. ಮಾಡಿದ್ದೆಲ್ಲವನ್ನ ಹೇಳಿಬಿಟ್ರೆ ಅವ್ರು ಏನ್ ತಿಳ್ಕೊಂತಾರೆ, ತಿಳ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ನಿನಗೇನಾಗ್ತದ ಅದನ್ನ ವಿಚಾರ ಮಾಡು. ನಿನಗ ಸ್ವಲ್ಪ ಈ ಕುಡಿತದಿಂದಾಗಿ ಒಂದಿಷ್ಟು ಮರ್ಯಾದೆಕರ ಮೊದಲ ಹೋಗೈತಿ, ಈಗ ಇದನ್ನೆಲ್ಲವನ್ನು ಹೇಳಕ್ ಹೋದ್ರೆ ಉಳಿದ ಏನು ಒಂದ್ ಸ್ವಲ್ಪ ಅಲ್ಪ ಉಳಿದ ಪಳದ ಏನ್ ಮರ್ಯಾದೆ ಐತಿ ಅದು ಕೂಡ ಹೋಗ್ತೈತಿ ಅನ್ನುವಂತ ಎಲ್ಲ ಡೌಟ್ಗಳು ತಲೆಯಾಗ ಹಾಕ್ತದ ಸ್ನೇಹಿತರೆ. ಇದು ಆದರೆ ಹೇಳ್ತಾರ ಅವರು, ನಮ್ಮ ಹೆದರಿಕೆ ಮತ್ತು ನಮ್ಮ ಅಹಂಭಾವಗಳು ಒಂದು ತರದ ಬೆಂಬೆಡದ ಭೂತಗಳಿದ್ದಂಗೆ, ಬಿಡದಲ್ಲಿ ಕಾಡ್ತಾವ್ ನಮಗ್. ಈಗ ನೀವ್ ಹೇಗ್ ಬಂದು ಇಷ್ಟು ವರ್ಷ ಆತು, ನಾನು ಮಾಡಿದ್ರ ಬಗ್ಗೆ ಏನಾರ ನೆನಪಾತು, ಅಥವಾ ಬರ್ದಿವಿ, ಹೇಳ್ಕೊಂಡಿವಿ, ಏನೋ ಮಾಡ್ಕೊಂಡಿವಿ, ಅಲ್ಲ ಆಗ್ಯದ. ಆದ್ರೂ ಕೂಡ ಹಿಂದೆ ಮಾಡಿದ್ದ ಏನಾರ ನೆನಪು ಬಂದು ಬಿಟ್ರೆ ತಕ್ಷಣ ಹೆದರಿಕೆ ಆಗ್ತದ ಸ್ನೇಹಿತರೆ. ಅದಕ್ಕೆ ಹೇಳ್ತಾರ ಅವ್ರು, ಇದು ಒಂಥರ ಬೆಂಬಿಡದ ಭೂತಗಳು ಇವು ಅಂತೇಳಿ, ಹೊರತು ಅದೇನೋ ಅಲ್ಲ. ನಮಗ ನಮ್ಮ ನೈತಿಕ ಪರಿಶೀಲನೆ ಮಾಡಿರುವ ಸಾಕಷ್ಟು ಜನ ನಮ್ಮ ಇಲ್ಲಿ ಕಾರ್ಯಕ್ರಮದಲ್ಲಿ ಸಿಗ್ತಾರ. ಅವ್ರ ಪುರಾವೆಗಳು ಸ್ಪಷ್ಟಪಡಿಸುತ್ತವೆ, ಅವ್ರು ಯಾರು ಮಾಡ್ಯಾರ, ಏನಾಗಿದೆ ಅವ್ರ ಜೀವನದಲ್ಲಿ, ಎಷ್ಟು ಆರಾಮಾಗಿದಾರೆ, ಎಷ್ಟು ಸಂತೋಷದಿಂದ, ಎಷ್ಟು ಪ್ರಸನ್ನತೆಯಿಂದ ಇರ್ತಾರ, ಇದೆಲ್ಲವನ್ನ ನಾವು ನೋಡಿವಿ. ಅದು ಪುರಾವೆ, ಸಾಕ್ಷಿ ಸಮೇತ ಇಲ್ಲಿ ಮಾಡಿದವ್ರು ಎಷ್ಟು ಚಂದ ಅದ. ಅದಕ್ಕೆ ಅವ್ರು ಹೇಳ್ತಾರ, ನಾವು ನಮ್ಮ ನೈತಿಕ ಪರಿಶೀಲನೆಯನ್ನ ಮಾಡಲು ನಾವು ಖಂಡಿತ ಮನಸ್ಸು ಮಾಡಿದರೆ, ನಮ್ಮೆಲ್ಲ ಸಾಮರ್ಥ್ಯದಿಂದ ನಾವು ಪ್ರಯತ್ನಿಸಿದರೆ, ಒಂದು ಮಟ್ಟಾದ ದೃಶ್ಯದ ಮೇಲೆ ನಾವು
ಬೆಳಕು ಬೀಳುವುದನ್ನ ಕಾಣ್ತೀವಿ. ನಾವು ಟ್ರೈ ಮಾಡಿದ್ರೆ ಒಂದು ಸಲ ನಾವು ಕಂಪ್ಲೀಟ್ ಆಗಿ ವಿಲ್ಲಿಂಗ್ನೆಸ್ ಇಂದ ನಮ್ಮ ಸ್ವಂತ ಒಪ್ಪಿಗೆಯಿಂದ ನಾವು ಇದನ್ನ ಮಾಡ್ಲಿಕ್ಕೆ ನಾವು ರೆಡಿ ಆದ್ರೆ ಎ ವಂಡರ್ಫುಲ್ ಲೈಟ್ ಫಾಲ್ಸ್ ಅಪಾನ್ ದಿಸ್ ಫಾಗಿ ಸೀನ್ ಅಂತ ಹೇಳ್ತಾರೆ. ಏನು ಮಸಕಾದ ಮಂಜಾದ ಜೀವನ ಅದ ನಮ್ದು. ಏನು ಕ್ಲಾರಿಟಿ ಇಲ್ಲ, ಯಾವುದು ಸರಿ ಯಾವುದು ತಪ್ಪು ಅನ್ನುವಂಥದ್ದು ಗುರ್ತಾಗುವುದಿಲ್ಲ. ಬದುಕಿನ ಹಿಂದಿನ ಎಲ್ಲ ಕಥೆಗಳು ಮುಸುಕಾಗ್ಯವು. ಮಂಜದ ಅಲ್ಲಿ ಮಂಜು ಅನ್ನೋಕ್ಕಿಂತ ಹೆಚ್ಚಾಗಿ ಫಾಗ್ ಅಂತ ಹೇಳ್ತೀವಲ್ಲ, ಬೆಳಗ್ಗೆ ಬೀಳ್ತಾವ ಮಂಜು ಅಂತೀವಿ ನಮ್ ಕಡೆ, ನಿಮ್ ಕಡೆ ಮಾತ್ರ ಗೊತ್ತಿಲ್ಲ. ಬೆಳಗ್ಗೆ ಈ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಬಿದ್ದಿರ್ತದೆ, ಏನೂ ಕಾಣೋದಿಲ್ಲ. ನೋಡಕ್ ಚಂದ ಐತಿ ಜೀವನ, ಆದ್ರೆ ಏನೂ ಕಾಣೋದಿಲ್ಲ. ಫಾಗಿ ಸೀನ್ ಅಂತ ಫಾಗ್ ಅಂತ ಹೇಳ್ತೀವಿ. ಸೊ ಇದನ್ನ ನಾವು ಸ್ವಸಂತೋಷದಿಂದ, ಒಂದು ಒಳ್ಳೆ ಆತ್ಮವಿಶ್ವಾಸದಿಂದ, ಒಂದಿಷ್ಟು ನಮ್ಮ ಎಲ್ಲ ಸಾಮರ್ಥ್ಯದಿಂದ ನಾವು ಯಾವುದು ಕಾರಣಕ್ಕೂ ಯಾವುದನ್ನು ಮುಚ್ಚಿಡದೆ ಬಚ್ಚಿಡದೆ ಅದನ್ನು ಬಿಡದೆ ಇದನ್ನು ಬಿಡದೆ ಎಲ್ಲವನ್ನು ತೆರೆದಿಟ್ಟು ಬರೀಲಿಕ್ಕೆ ಪ್ರಯತ್ನ ಮಾಡಿದಾಗ, ಲಿಸ್ಟ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದಾಗ ಎ ವಂಡರ್ಫುಲ್ ಲೈಟ್ ಫಾಲ್ಸ್ ಅಪಾನ್ ದಿಸ್ ಫಾಗಿ ಸೀನ್ಸ್ ಅಂತ ಬರೀತಾರೆ. ಏನು ನಮ್ಮ ಬದುಕಲ್ಲಿ ಮಸುಕಾದ ಜೀವನ ಇತ್ತು, ಅದರ ಮೇಲೆ ಒಂದು ಒಳ್ಳೆ ಬೆಳಕು ಬೀಳುತ್ತದೆ ಸ್ನೇಹಿತರೆ. ಬೆಳಕು ಬೀಳುತ್ತದೆ. ಮುಂದೆ ನಾವು ಹೋದಂಗ ನಮಗೆ ಹೊಸದಾದ ಒಂದು ಆತ್ಮವಿಶ್ವಾಸ ಬೆಳೀತದ, ಒಂದು ಕಾನ್ಫಿಡೆನ್ಸ್ ಬೆಳೀತದ. A brand new kind of confidence is born ಅಂತ ಹೇಳ್ತಾರೆ. A brand new ಕಾರ್ಯಕ್ರಮಕ್ಕೆ ಬಂದ ನಂತರ ಇವುಗಳನ್ನ ಪಾಲನೆ ಮಾಡ್ಲಿಕ್ಕೆ ನಾವು ಸ್ಟಾರ್ಟ್ ಮಾಡಿದಾಗ ನಮ್ಮ ಕಂಪ್ಲೀಟ್ ಪರ್ಸನಾಲಿಟಿಯಲ್ಲಿ ಚೇಂಜಸ್ಗಳು ಬರ್ತಾವ. ಕಂಪ್ಲೀಟ್ ವ್ಯಕ್ತಿತ್ವದಲ್ಲಿ ಬದಲಾವಣೆಗಳು ಕಾಣ್ತಾವೆ. ದೈಹಿಕವಾಗಿ ಮಾತ್ರ ಅಲ್ಲ, ನಮ್ಮ ಮುಖದಲ್ಲಿ ಹಿಡಿದು ಮತ್ತೆ ಆ ಮುಖದಲ್ಲಿರುವಂತ ತೇಜಸ್ಸನ್ನ ಹಿಡಿದು ನಮ್ಮ ಮಾತಿನ ಶೈಲಿ, ನಮ್ಮ ನಡವಳಿಕೆಗಳು, ನಮ್ಮ ಗತಿ ಗಮ್ಮತ್ತು ಅನ್ನೋದಕ್ಕಿಂತ ಹೆಚ್ಚೆ ಆ ಪೋಶ್ಚರ್, ಆ ಗೆಸ್ಚರ್ ಅಂತ ಹೇಳ್ತೀವಿ, ನಾವು ನಿಲ್ಲುವಂತ ಸ್ಟೈಲು, ನಾವು ಮಾತನಾಡುವಂತ ಧಾಟಿ, ಅಲ್ಲಿ ಅಹಂ ಇರಂಗಿಲ್ಲ. ಒಂದು ಖಂಡಿತವಾಗಿ ಒಂದು ಆತ್ಮವಿಶ್ವಾಸ ಇರ್ತದ ಸ್ನೇಹಿತರೆ. ಆ ಆತ್ಮವಿಶ್ವಾಸ ಬರಬೇಕು. ಅದೆಲ್ಲವನ್ನ ಪಡಿಲಿಕ್ಕೆ ನಾವು ಇಲ್ಲಿ ಬಂದು ಕೂತೀವಿ. ಅಲ್ಲಿ ಹೇಳ್ತಾರ ರಿಸ್ಟೋರ್ ಅಷ್ಟು ಸ್ಯಾನಿಟಿ ಅಂತ ಹೇಳ್ತಾರ. ರಿಸ್ಟೋರ್ ಅಷ್ಟು ಸ್ಯಾನಿಟಿ. ಮೊದಲು ಏನಿತ್ತು ಗತ್ತು, ಆ ಗತ್ತಲ್ಲಿ ಬರಬೇಕು. ಗತ್ ಅಂದ್ರೆ ಏನು, ಮತ್ತೆ ಅಹಂಭಾವದಿಂದ ತಿರುಗಾಡೋದಲ್ಲ. ಅವ್ರು ಹೇಳ್ತಾರಲ್ಲಿ ಎ ನ್ಯೂ ಬ್ರ್ಯಾಂಡ್, ಎ ಬ್ರ್ಯಾಂಡೆಡ್ ನ್ಯೂ ಕೈಂಡ್ ಆಫ್ ಕಾನ್ಫಿಡೆನ್ಸ್ ಇಸ್ ಬಾರ್ನ್. ಒಂದು ಹೊಸ ಆತ್ಮವಿಶ್ವಾಸ ನಮ್ಮಲ್ಲಿ ಹುಟ್ಟುತ್ತದ ಇದನ್ನ ಮಾಡೋದರಿಂದಾಗಿ. ಅಲ್ಲದೆ ನಾವು ನಮ್ಮನ್ನೇ ಎದುರಿಸಿದ ಸಂತೋಷವು, ಈ ವರ್ಡನ್ನ ಬಹಳ ನೆನಪಿಟ್ಕೋಬೇಕು ನಾವು. ಈ ಜಗತ್ತನ್ನ ಎದುರಿಸೀವಿ, ಮನೆಯವ್ರನ್ನ ಎದುರಿಸೀವಿ, ಹೊರಗಿನವ್ರನ್ನ ಎದುರಿಸೀವಿ, ಕೊನೆಗೆ ದೇವರನ್ನು ಕೂಡ ಎದುರಿಸೀವಿ, ಅವನನ್ನು ಕೂಡ ಒಮ್ಮೊಮ್ಮೆ ಎದುರು ಹಾಕೊಂಡಿವಿ. ಆದ್ರೆ ಯಾವತ್ತೂ ಕೂಡ ನಾವು ನಮ್ಮನ್ನೇ ಎದುರು ಹಾಕೊಂಡಿಲ್ಲ ಸ್ನೇಹಿತರೆ. ಆ ಸಂತೋಷ ಇಲ್ಲಿ ಸಿಗುತ್ತದೆ. ನಮ್ಮನ್ನ ನಾವು ಫೇಸ್ ಮಾಡೋದಂತಾರೆ ಇದನ್ನ. ನಮ್ಮನ್ನ ನಾವು ಫೇಸ್ ಮಾಡೋದು. ಫೇಸಿಂಗ್ ಅವರ್ ಸೆಲ್ಫ್ ಈಸ್ ಅ ಇನ್ಡಿಸ್ಕ್ರೈಬೆಬಲ್ ಅಂತ ಹೇಳ್ತಾನೆ. ವರ್ಡ್ ಇಲ್ಲ ಅದಕ್ಕೆ. ಇನ್ಡಿಸ್ಕ್ರೈಬೆಬಲ್, ಡಿಸ್ಕ್ರೈಬ್ ಮಾಡ್ಲಿಕ್ಕನೇ ಆಗೋದಿಲ್ಲ. ಆ ದಮ್ಮು ಬೇಕಂತ ಹೇಳ್ಬೋದು. ಜನರಲ್ ಆಗಿ ಮಾತಾಡ್ಬೇಕು, ದಮ್ಗೆ ಅಂತ ಅನ್ಕೋಬೇಡ್ರಿ. ಆ ಶಕ್ತಿ ಬೇಕು, ಆ ಧೈರ್ಯ ಬೇಕು, ಆ ಆತ್ಮವಿಶ್ವಾಸ ಬೇಕು ನಮ್ಮನ್ನ ನಾವು ಫೇಸ್ ಮಾಡ್ಲಿಕ್ಕೆ. ಇಡೀ ಜಗತ್ತನ್ನ ಫೇಸ್ ಮಾಡಿವಿ, ಕುಡಿದ ನಿಷೇಧಾಗೂ ಮಾಡಿವಿ, ಹಂಗ ಇದ್ದಾಗೂ ಮಾಡಿವಿ. ನಾನೇ ಸರಿ ಅಂತ ಓಡಾಡಿದ್ದೀವಿ ಸಾಕಷ್ಟು, ಇಲ್ಲ ಅಂತಲ್ಲ. ಆದ್ರೆ ಇವತ್ತು ನನ್ನನ್ನು ನಾನು ಫೇಸ್ ಮಾಡಬೇಕಾಗೈತಿ, ನನ್ನನ್ನು ನಾನು ಎದುರು ಹಾಕೋಬೇಕಾಗೈತಿ. ಫೈಟಿಂಗ್ ಇರೋದು ಮತ್ತೊಬ್ಬರ ಜೊತೆ ಅಲ್ಲ, ಜಗತ್ತಿನ ಜೊತೆ ಅಲ್ಲ, ನನ್ನ ಜೊತೆ, ನನ್ನ ಒಳಗಿರುವಂತ ಇನ್ನೊಬ್ಬ ಅರುಣನ ಜೊತೆ, ಅವನ ಜೊತೆ ಆಗಬೇಕಾಗಿತ್ತು ಫೈಟ್ ಅಂದ್ರೆ ಫೈಟ್ ಅಲ್ಲ, ನನ್ನನ್ನು ನಾನು ನೋಡ್ಕೋಬೇಕಾಗಿತ್ತು. ಹೇಳ್ತಾರ ಅವ್ರು, ದ ಸೆನ್ಸ್ ಆಫ್ ರಿಲೀಫ್ ಅಟ್ ಫೈನಲಿ ಫೇಸಿಂಗ್ ಅವರ್ ಸೆಲ್ಫ್ ಇಸ್ ಇನ್ಡಿಸ್ಕ್ರೈಬೆಬಲ್. ನಮ್ಮನ್ನ ನಾವು ಎದುರಿಸಿದ ಸಂತೋಷವನ್ನ ನಮಗೆ ವಿವರಿಸ್ಲಿಕ್ಕೇನೆ ಅಸಾಧ್ಯ ಆಗ್ತದೆ. ಅಂತ ಅನುಭವ ನಮಗೂ ಆಗಿದೆ ಸ್ನೇಹಿತರೆ. ನಮ್ಮ ಹಿರಿಯ ಬಂಧುಗಳ ಪುಣ್ಯ. ಒಂದು ಕಾರ್ಯಾಗಾರ ಅಂತ ಹೇಳಿದ್ರು, ಲಿಮಿಟೆಡ್ ಸೀಟ್ಸ್ ಅದಾವ ಅರುಣ ಅಂತ ಹೇಳಿದ್ರು. ಇಲ್ಲ ಸರ್, ನಾವು ಒಂದು 3 ಜನ ಬರ್ತೀವಿ ಅಂತ ಹೇಳಿದ್ವಿ. ನೋಡಿ ಆದಷ್ಟು ಯಾರಿಗೆ ಹೇಳ್ಬೇಡಿ, ನೀವಷ್ಟೇ ಬಂದು ಬಿಡಿ ಅಂತ ಹೇಳಿದ್ರು. ಆ ಸಮಯ ಹಂಗಿತ್ತು. ಅವಾಗ ಕೋವಿಡ್, ಅಲ್ಲಿ ಜನನ ಸೇರಿಸುವಂಗಿರ್ಲಿಲ್ಲ.
ಒಂದು 35-40 ಜನ ಅಷ್ಟೇ ಅಡ್ಜಸ್ಟ್ ಮಾಡ್ಬೇಕಾಗಿತ್ತು, ಅವ್ರದ್ದು ತಪ್ಪಲ್ಲ. ಅದಕ್ಕಿನಲ್ಲಿ ಅವಕಾಶಗಳು ಹೆಂಗ್ ಸಿಗ್ತಾವಂದ್ರೆ ಹೆಂಗ್ ಸಿಗ್ತಾವ. ಒಂದು ಅವಕಾಶ ಸಿಕ್ತು, ಆ ಭಾವನೆಯನ್ನ ಇವತ್ತಿಗೂ ಕೂಡ ನಾನು ಮರ್ತಿಲ್ಲ, ಆ ಫೀಲನ್ನ, ಆ ಅನುಭವವನ್ನ ಇವತ್ತಿಗೂ ಕೂಡ ನಾನು ಮರ್ತಿಲ್ಲ. ಆ ನನ್ನಲ್ಲಿ ಬಂದಂತ ಆ ನಿರಾಳತೆ, ಆ ಧರ್ಮಗುರುಗಳ ಕುಂತು ಅವರು ಎದುರಿಗೆ ಕೂತು ಮಾತನಾಡಿದಂತ ಸೀನುಗಳು, ಏನೋ ಒಂದು 5-10 ನಿಮಿಷ ಏನೋ ಹೇಳ್ತಾರೆ ಹಿರಿಯರು ಅಂತೇಳಿ ಹೋಗಿದ್ದೆ ನಾನು. ಒಂದು 5 ನಿಮಿಷ ಹೋಗಿ ಬಂದ್ರ ಆತು, ಇವ್ರು ಹೇಳಾಕತ್ತಾರ ಬಾಳ. ಅವ್ರು ಬಂದು ಹೇಳಿದ್ರು ನನ್ಗೆ, ಒಂದ್ಸಲ ನೀವು ಹೋಗಿ ಮಾತನಾಡಿ ಅಂತ ಹೇಳಿದ್ರು. ಅದು ಯಾಕೆ ಬಂದು ಹೇಳಿದ್ರು ನಂಗೂ ಗೊತ್ತಿಲ್ಲ, ಹೆಗಲ ಮೇಲೆ ಕೈ ಇಟ್ಟು ಹೇಳಿದ್ರು, ನೋಡಿ ಇಲ್ಲೊಂದ್ಸಲ ನೀವು ಪ್ರಯತ್ನ ಮಾಡಿ ಅಂತ. ಇವ್ರು ಹಿರಿಯರ್ ಅದಾರ, ಏನೋ ಹೇಳಕತ್ತಾರ, ನೋಡು ನಡೆಯಪ್ಪ ಹೋಗಿ ಒಂದ್ 5 ನಿಮಿಷ ಕುಂತು ಬರೋಣ ಅಂತ ಒಳಗೆ ಹೋದಂಥವ ನಾನು. ಸರಿ ಸುಮಾರು 55-60 ನಿಮಿಷ ಧರ್ಮಗುರುಗಳ ಮುಂದೆ ಕೂತೆ. ಅಲ್ಲಿಂದ ಹೊರಗೆ ಬಂದಾಗ ಅಷ್ಟು ಕೋಲ್ಡ್ ವಾತಾವರಣ, ಅಷ್ಟು ತಣ್ಣನ ವಾತಾವರಣದಲ್ಲಿ ಮೈ ಎಲ್ಲ ಬೆವರು ಬಿಟ್ಟಿತ್ತು ಸ್ನೇಹಿತರೆ. ನನಗೆ ಇಡೀ ಮೈ ಎಲ್ಲ ಬೆವರು ಬಿಟ್ಟಿತ್ತು. ಒಂದ್ ಯಾವ್ದೋ ಸ್ಥಳಗೊಂದು ಜಾಗ ಇತ್ತು, ಅಲ್ಲಿ ಹೋಗಿ ಒಂದಿಷ್ಟು ಹೊತ್ತು ನೀವು ಸುಮ್ನೆ ಕೂಡ್ರಿ ಅಂತ ಹೇಳಿದ್ರು. ಅಲ್ಲಿ ಹೋಗಿ ಕೂತಾಗ ಶಾಂತವಾದ ಜಾಗ ಇತ್ತು. ಅಲ್ಲಿ ಕೂತಾಗ ನೀವು ನಂಬಲಿಕ್ಕಿಲ್ಲ, ಇಲ್ಲಿ ಹೇಳೋದು ಅತಿಶಯೋಕ್ತಿ ಅನಿಸ್ತದ ಏನೋ ಗೊತ್ತಿಲ್ಲ, ನನ್ನ ಮುಖದ ತುಂಬಾ ನನ್ನ ಏನೇನು ಯಾವ್ದು ಕಾಣ್ತಾ ಇರ್ಲಿಲ್ಲ, ಏನು ಕಾಣ್ತಾ ಇರ್ಲಿಲ್ಲ, ಬ್ಲ್ಯಾಂಕ್, ಫುಲ್ ಬ್ಲ್ಯಾಂಕ್, ಏನು ಬ್ಲ್ಯಾಕ್ ಏನು ಐತಲ್ಲ ಅದಷ್ಟೇ ಬಿಟ್ರೆ ಈಗ ಏನು ಜಗತ್ತು ಕಾಣ್ತಾ ಇರ್ಲಿಲ್ಲ. ಈ ಅನುಭವಗಳನ್ನು ವಿವರಿಸ್ಲಿಕ್ಕೆ ಆಗೋದಿಲ್ಲ, ಅವುಗಳ ಪದಾನೂ ಕಟ್ಟಕ್ ಆಗೋದಿಲ್ಲ. ಆ ಪದ ಹೇಗೆ ಹುಡುಕ್ಬೇಕನ್ನುವಂಥದ್ದು ಗೊತ್ತಿಲ್ಲ. ಆ ನಿರಾಳತೆ, ಆ ಸಂತೋಷ, ಆ ಒಂದು ಏನೋ ಕೊನೆಗೆ ಗೆದ್ದು ಬಿಟ್ಟಿನಲ್ಲ ಅನ್ನುವಂಥದ್ದು, ಅಥವಾ ಎಷ್ಟೋ ಮೇಲಿಂದ ಕೆಳಗಡೆ ಬೀಳ್ಬೇಕಾದ್ರೆ ಸಡಕ್ಕನೆ ಬಂದು ಇನ್ನೊಂದು ಬಾಳಾದ್ರೆ ಒಂದು 10-15 ಫೂಟು ಇದ್ದಾಗ ಯಾರೋ ಬಂದು ನಮ್ಮನ್ನ ಕ್ಯಾಚ್ ಮಾಡಿದಾಗ ಆಗುವಂತ ಏನು ಸ್ಥಿತಿ ಇರ್ತಾವಲ್ಲ, ಹಂಗಾಗಿತ್ತು ಸ್ನೇಹಿತರು. ಇಂಥ ಅವಕಾಶಗಳು ಸಿಗ್ತಾವ, ಹಿರಿಯ ಬಂಧುಗಳು ಆರ್ಗನೈಸ್ ಮಾಡ್ತಾರ. ಅಲ್ಲಿ ನಾವು ಈ ನುಗ್ಗಬೇಕು, ಇವ್ನ 4ನೇ ಹೆಜ್ಜೆಯನ್ನು ಮಾಡ್ಲಿಕ್ಕೆ ಅತ್ಯಂತ ಸಂತೋಷದಿಂದ, ಉತ್ಸಾಹದಿಂದ ನುಗ್ಗಬೇಕಂತ ಹೇಳ್ತೀನಿ ನಾನು. ಇದ್ರ ಮಜಾನೇ ಬೇರೆ. ನೀವು ನೋಡ್ರಿ, ಒಂದ್ಸಲ ಮಾಡಿ ನೋಡ್ರಿ, ಮಜಾ ಬೇರೆನೇ ಇರ್ತೈತೆ. ಅದು ನಿಮ್ಮನ್ನ ನೀವು ಫೇಸ್ ಮಾಡೋದು ಬಹಳ 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 ಕಷ್ಟ. ಹೊರಗಿನವ್ರನ್ನ ಬೇಕಾದ ಮಾಡಬಹುದು, ನಮ್ಮನ್ನ ನಾವು ಫೇಸ್ ಮಾಡಿದಂತ ಸಂತೋಷ ನಮಗೆ ಎಲ್ಲಿ ಸಿಗ್ತದ ಅದನ್ನ ವಿವರಿಸ್ಲಿಕ್ಕೆ ನಮ್ಗೆ ಸಾಲುವುದಿಲ್ಲ ಸ್ನೇಹಿತರೆ. ಅಂತ ಅವಕಾಶಗಳನ್ನ ಸಿಗ್ತಾವ, ನಮ್ಮ ಹಿರಿಯ ಬಂಧುಗಳು ಮಾಡ್ತಾರೆ, ಅಲ್ಲಿ ಹೋಗ್ಬೇಕು. ಅದಕ್ಕೆ ಹೇಳ್ತಾರೆ, ಇದು 4ನೇ ಹೆಜ್ಜೆಯ ಪ್ರತಿಫಲವಾಗಿದೆ. ಮೊದಲನೇದ್ದು ಪ್ರಥಮ ಪ್ರತಿಫಲವಾಗಿದೆ, ನನ್ನನ್ನು ನಾನು ಎದುರಿಸಿದಂತಹ ಸಂತೋಷ ಏನದಲ್ಲ ಅದು ಮೊದಲ ಪ್ರತಿಫಲ. ನನ್ನ ಬದುಕಿನಲ್ಲಿ ಇರುವಂತ ಎಲ್ಲದರ ಮೇಲೆ ಒಂದು ಮಟ್ಟದ ಬೆಳಕು ಬೀಳುತ್ತದೆ. ಆ ಬೆಳಕು, ಆ ಲೈಟ್ಗೆ ಏನಂತ ನೀವು ವರ್ಣಿಸಕ್ಕಾಗೋದಿಲ್ಲ ಸ್ನೇಹಿತರೆ. ಹಿಂಗಾಗಿ ಇದನ್ನ ನಾವು ಯಾಕೆ ಮಾಡಂತೀವಿ ಏದವ್ರು ಅಂತಂದ್ರೆ, ಇವೆಲ್ಲ ಅನುಭವಗಳು ಆಗ್ಬೇಕಂತಂದ್ರೆ ಸ್ವತಃ ಮಾಡಬೇಕು. ಕೇಳೋದ್ರಿಂದ ಆಗೋದಿಲ್ಲ, ಓದೋದ್ರಿಂದ ಆಗೋದಿಲ್ಲ, ಅದನ್ನ ನಾವೇ ಮಾಡಬೇಕು, ಬರೀಬೇಕು, ಇನ್ನೊಬ್ಬರ ಮುಂದೆ ಹೇಳ್ಕೋಬೇಕು. ಮುಂದೆ ಅವಾಗ ಗುರ್ತಾಕತ್. ಬರೀರಿ ನೀವು ಮೊದ್ಲೇಕ ಬರ್ದಾಗ ಗುರ್ತಾಕತ್. ಮುಂದೆ ಏನಾಕತ್ ಓದಿ ಸರ್ ದಯವಿಟ್ಟು. ನನ್ನ ಮ್ಯೂಟ್ ಮಾಡಿ ಸರ್. ಹಿಂದೆ ತನ್ನ ಪ್ರವೃತ್ತಿಯಲ್ಲಿನ ಸ್ವೇಚ್ಛೆಯ ಕಾರಣದಿಂದಾದ ಅವನ ವ್ಯಕ್ತಿತ್ವ ದೋಷಗಳು ತನ್ನ ಕುಡಿತದ ಮತ್ತು ಜೀವನದ ಸೋಲಿನ ಪ್ರಮುಖ ಕಾರಣಗಳಾಗಿದ್ದುವು. ಮತ್ತು ಇವಾಗ ತನ್ನ ವ್ಯಕ್ತಿತ್ವ ದೋಷಗಳ ನಿರ್ಮೂಲನೆಗಾಗಿ ಆತನು ಪರಿಶ್ರಮಿಸದೆ ಇದ್ದರೆ ಆತನಿಗೆ ಸಮಚಿತ್ತತೆ ಮತ್ತು ಮನಃಶಾಂತಿಯು ಇನ್ನೂ ದೂರವಿರುತ್ತದೆ ಎನ್ನುವ ನಿರ್ಧಾರಕ್ಕೆ ಹೊಸಬನು ಬರಬಹುದು. ಆತನ ಜೀವನದ ತಪ್ಪು ಅಡಿಪಾಯವನ್ನು ಕಿತ್ತು ಹಾಕಿ ಹೊಸ ಅಡಿಪಾಯವನ್ನು ಹಾಕಿಕೊಳ್ಳುವ ಅಗತ್ಯವನ್ನು ಆತ ಮನಗಾಣಬಹುದು. ಇವಾಗ ತನ್ನ ಕೊರತೆಗಳನ್ನು ಹುಡುಕಿಕೊಳ್ಳಲು ಇಚ್ಛೆ ಪಡುತ್ತಾ ಆತನು ಕೇಳಬಹುದು, ಸರಿ, ಈ ಬಗ್ಗೆ ನಾನು ಏನು ಮಾಡಬಹುದು? ನನ್ನದೇ ಪರಿಶೀಲನೆಯನ್ನು ನಾನು ಹೇಗೆ ಮಾಡುವುದು? ಓಕೆ ಓಕೆ, ಥ್ಯಾಂಕ್ ಯು. ಸೊ ಹೇಳ್ತಾರ, ನಮ್ಮ ಏನು ಪ್ರವೃತ್ತಿಗಳಿದ್ದು ಆ ಪ್ರವೃತ್ತಿಯಲ್ಲಿ ಸ್ವೇಚ್ಛೆ ಏನಿತ್ತು, ಬೇಕಾಬಿಟ್ಟಿ ಮಾಡಿದಂಥದ್ದು, ಸ್ವೇಚ್ಛಾಚಾರವಾಗಿ ಮಾಡಿದಂಥದ್ದನ್ನ, ಏನು ದೇವರು ನಮಗಾಗಿ ಕೊಟ್ಟಂತ ಪ್ರವೃತ್ತಿಗಳನ್ನ ನಾವು ಯಾವ್ಯಾವ ಕಾರಣಗಳಿಗೆ ಉಪಯೋಗಿಸಿದೀವಿ, ಯಾವ್ಯಾವ ರೀತಿಯಲ್ಲಿ ಉಪಯೋಗಿಸಿದೀವಿ, ಹೇಗೆಲ್ಲ ಉಪಯೋಗಿಸಿದೀವಿ ಅನ್ನುವಂಥದ್ದನ್ನ ಎಲ್ಲವನ್ನ ನೋಡಿದ ಮೇಲೆ
ನಮ್ಮ ಈ ವ್ಯಕ್ತಿತ್ವ ದೋಷಗಳು ನಮ್ಮ ಕುಡಿತದ ಮತ್ತು ನಮ್ಮ ಜೀವನದ ಸೋಲಿನ ಪ್ರಮುಖ ಕಾರಣಗಳಾಗಿದ್ವು ಅನ್ನುವಂಥದ್ದು ನಮಗೆ ಗೊತ್ತಾಗ್ತದೆ. ಪ್ರಮುಖ ಕಾರಣಗಳಾಗಿದ್ದು, ಸಿಟ್ಟು ಬಂದ್ರೆ ಕುಡ್ದೀನಿ, ನಾನು ದ್ವೇಷ ಇಟ್ಕೊಂಡು ಕುಡ್ದೀನಿ, ಭಯ ಬಿದ್ದು ಕುಡ್ದೀನಿ, ವೈಯಕ್ತಿಕ ಸಂಬಂಧಗಳನ್ನ ಆಸೆ ಪಟ್ಟು ಕುಡ್ದೀನಿ. ಆ ವರ್ಡ್ ಅನ್ನ ಬಹಳ ಯೂಸ್ ಮಾಡೋದಿಲ್ಲ, ನಾನು ಮನೆಯಲ್ಲಿ ಇದ್ದೀನಿ, ಲೈಂಗಿಕತೆ ಅನ್ನುವಂಥ ವರ್ಡ್ ಅನ್ನ ಯೂಸ್ ಮಾಡಿದ್ರೆ ವೈಯಕ್ತಿಕ ಸಂಬಂಧ ಅಂತ ಹೇಳ್ತೀವಿ. ವೈಯಕ್ತಿಕ ಸಂಬಂಧಗಳನ್ನ ಉಳಿಸ್ಕೊಳ್ಳಿಕ್ಕೆ ಅಥವಾ ಅದನ್ನ ಪಡಿಲಿಕ್ಕೆ ಕುಡ್ದೀನಿ. ನಮ್ಮ ಜೀವನದಲ್ಲಿ ನಾವು ಏನು ಸೋತೀವಿ ಅದಕ್ಕೆ ಈ ಕಾರಣಗಳು, ಇವು ನಮ್ಮ ದೋಷಗಳು, ನಮ್ಮಲ್ಲಿರುವಂತ ಕೆಲವೊಂದಿಷ್ಟು ದೋಷ. ಎಲ್ಲವೂ ಇರ್ತಾವಂತಲ್ಲ, ಕೆಲವೊಬ್ರಿಗೆ ಒಂದಿಷ್ಟು ಇರುವುದಿಲ್ಲ, ಕೆಲವೊಬ್ರಿಗೆ ಒಂದಿಷ್ಟು ಇರ್ತಾವ. ಮತ್ತದನ್ನ ಇಲ್ರಿ ನನಗೆ ಈ ವೈಯಕ್ತಿಕ ದ್ವೇಷದ್ದು ವೈಯಕ್ತಿಕ ಸಂಬಂಧಗಳ ಬಗ್ಗೆ ತೊಂದರೆನೇ ಇಲ್ಲ, ನೀವೇನು ಅದನ್ನ ಹೇಳ್ತೀರಿ ಅನ್ನುವಂಗಿಲ್ಲ. ಕೋಪ, ದ್ವೇಷ, ಅಸೂಹೆ, ಲೋಭ, ಮತ್ಸರ ಏನ್ ಹೇಳ್ತೀವಿ ಅವು ಎಲ್ಲವೂ ಬರ್ತವೆ. ಪ್ರತಿಷ್ಠೆ, ಸ್ವಕೇಂದ್ರೀಕರಣ, ಸ್ವ ಅನುಕಂಪ, ನನಗೇ ಬೇಕನ್ನುವಂಥದ್ದು, ನಾನೇ ಭಾರಿ ಅನ್ನುವಂಥದ್ದು, ನನ್ನ ಬಿಟ್ರೆ ಏನೂ ಇಲ್ಲ ಅನ್ನುವಂಥದ್ದು ಎಲ್ಲ ಬರ್ತವೆ. ಇವಾಗ ಈ ಎಲ್ಲ ವ್ಯಕ್ತಿತ್ವ ದೋಷಗಳನ್ನ ಅಥವಾ ವ್ಯಕ್ತಿತ್ವದ ಕೊರತೆಗಳನ್ನ ನಾನು ನಿರ್ಮೂಲನೆ ಮಾಡಲು ಶ್ರಮಿಸದಿದ್ರೆ ನನಗ ಈ ಸಮಚಿತ್ತತೆ ಅಥವಾ ಮನಃಶಾಂತಿ ಅದಿನ್ನೂ ಬಹಳ ದೂರ ಹೋಗ್ತೈತಿ. ದೀಸ್ ಆರ್ ಆಲ್ಸೋ ದ ಸಮ್ ರೀಸನ್ಸ್ ಅಂತ ಹೇಳ್ತೀನಿ ನಾನು. ದೀಸ್ ಆರ್ ಆಲ್ಸೋ ಸಮ್ ರೀಸನ್ಸ್ ಫಾರ್ ರಿಲ್ಯಾಪ್ಸ್ ಅಥವಾ ಸ್ಲಿಪ್ ಅಂತ ಹೇಳ್ಬೋದು. ಸ್ಲಿಪ್ ಏನೋ ಬಿಡು ಆಕಸ್ಮಿಕ ಆಗ್ತದೆ, ಬಟ್ ರಿಲ್ಯಾಪ್ಸ್ ಅಂತ ಅವಕ್ಕೂ ಇದು ಕಾರಣ ಇರ್ತವೆ. ಇಲ್ಲಿ ಬಂದ ನಂತರವೂ ನಾವು ಪರಿಪೂರ್ಣವಾಗಿ ಹಿರಿಯ ಬಂಧುಗಳು ಹೇಳಿದಂಥ ವಾಕ್ಯಗಳನ್ನ ಅಥವಾ ಇಲ್ಲಿ ಬರೆದಂಥದ್ದನ್ನ ನಾವು ಅನುಸರಿಸಲು ಪ್ರಯತ್ನ ಪಡದೇ ಇದ್ರೆ, ಅವುಗಳನ್ನ ಸರಿಪಡಿಸಲು ಪ್ರಯತ್ನ ಇದ್ರೆ ಕುಡ್ತಾ ಎಷ್ಟು ದಿನ ಬಹಳ ದಿನ ನಮ್ಮಿಂದ ದೂರ ನಿಲ್ಲುವುದಿಲ್ಲ. ಮತ್ತೆ ಡುಮ್ಕಿ ಹೊಡೆದು ಬರೋದು, ಮತ್ತೆ ಡುಮ್ಕಿ ಹೊಡೆದು ಬರೋದು ಇವೆಲ್ಲ ಇರ್ತಾವೆ. ಅದಕ್ಕೆ ಅವ್ರು ಹೇಳ್ತಾರೆ ಇವುಗಳನ್ನ ನಿರ್ಮೂಲನೆ ಮಾಡ್ಲಿಕ್ಕೆ ಅಥವಾ ಇವುಗಳನ್ನ ತೆಗೆದು ಹಾಕ್ಲಿಕ್ಕೆ ನಾವು ಏನು ಪ್ರಯತ್ನ ಮಾಡ್ಲಿಲ್ಲ ಅಂತಂದ್ರೆ ನಮಗೆ ಈ ಸ್ಥಿಮಿತತೆ ಮತ್ತು ನಮ್ಮ ಪ್ರಶಾಂತತೆ ಅಥವಾ ನಮ್ಮ ಮನಃಶಾಂತಿ ಅನ್ನೋದೇನದ ಅದು ದೂರ ಇರ್ತದೆ. ಸೊ ಹಿಂಗಾಗಿ ಹೇಳ್ತಾರ ಅವ್ರು, ಆತನ ಜೀವನದ ತಪ್ಪು ಅಡಿಪಾಯಗಳನ್ನು ಕಿತ್ತು ಹಾಕಿ ಇವತ್ತು ನಮ್ಮ ಮೂಲ ಏನಿತ್ತು ಮೊದಲಿಗೆ ಅವುಗಳನ್ನೆಲ್ಲವನ್ನ ಕಿತ್ತು ಹಾಕಬೇಕು ಅಂತ ಹೇಳ್ತಾರೆ. ಅವುಗಳನ್ನೆಲ್ಲವನ್ನ ಹೊರಗೆ ಹಾಕಬೇಕು. ಅವುಗಳನ್ನ ಹೊರಗೆ ತೆಗೆದು ನಮ್ಮ ತಳಪಾಯ, ಫಾಲ್ಟಿ ಫೌಂಡೇಶನ್ ಅಂತ ಹೇಳ್ತೇವೆ. ನಾವು ಏನು ತಪ್ಪಾದ ಅಡಿಪಾಯದ ಮೇಲೆ ನಮ್ಮ ಜೀವನವನ್ನು ನಡೆಸ್ತಾ ಇದ್ದೀವಿ, ಆ ಮೂಲವಾಗಿ ಇರುವಂತಹ ಬೇಸ್ಮೆಂಟ್ ಅನ್ನ ತೆಗೆದು ಹಾಕಿ ಇವತ್ತು ನಾವು ಹೊಸ ಅಡಿಪಾಯವನ್ನು ಹಾಕಿಕೊಳ್ಳುವ ಅಗತ್ಯ ಇದೆ ಸ್ನೇಹಿತರೆ, ಅಗತ್ಯ ಇದೆ ಇವತ್ತು. ಎಸ್, ಹಳೆಯದನ್ನ ಬಿಡಬೇಕಾಗೈತಿ. ಇವತ್ತು ನಾವು ಹಳೆಯದನ್ನ ಬಿಟ್ಟು ಹೊಸದಾಗಿ ಹಾಕೋಬೇಕಾಗೈತಿ. ಅದಕ್ಕೆ ಅವ್ರು ಹೇಳ್ತಾರಲ್ಲಿ, that all the faulty foundation of his life will have to be torn out ಅಂತ ಬರೀತಾರೆ. and built a new bedrock. ಹೊಸದೊಂದು ತಳಪಾಯ ಹಾಕಬೇಕು. ಆ ಹೊಸದೊಂದು ತಳಪಾಯ ಏನು ಅಂತಂದ್ರೆ ಈ 12 ಹೆಜ್ಜೆಗಳು, 12 ಮೆಟ್ಟಿಲುಗಳು, ಇವುಗಳನ್ನ ಹಾಕಬೇಕು ಅಂತ ಹೇಳ್ತಾರೆ. ಅದಕ್ಕೆ ಅವಾಗ ಹೇಳ್ತಾನ, ನಾವು ವಿಲ್ಲಿಂಗ್ ಟು ಕಮೆನ್ಸ್ ದ ಸರ್ಚ್ ಫಾರ್ ಹಿಸ್ ಓನ್ ಡಿಫೆಕ್ಟ್ಸ್. ಈಗ ಇದೆಲ್ಲವನ್ನ ತಿಳಿಸಿ ಹೇಳಿದ ನಂತರ ಓಕೆ, ಅವನು ಇಚ್ಛೆ ಪಡಬಹುದು, ಎಲ್ಲವನ್ನ ಅವನು ಮನಗಾಣಬಹುದು. ಹೌದಪ್ಪ, ಇವರೇನೋ ಹೇಳ್ತಾ ಇದ್ದಾರೆ, ನಾನು ಕೂಡ ನನ್ನ ಬದುಕಿನ ಏನು ಅಡಿಪಾಯ ಇದೆ ಅದನ್ನ ಚೇಂಜ್ ಮಾಡ್ಕೋಬೇಕು. ಯಾವುದ್ರ ಮೇಲೆ ನಾನು ಜೀವನ ಮಾಡ್ತಾ ಇದ್ದೆ, ನಾನು ಮಾಡ್ತಾ ಇರೋದು ಜೀವನವನ್ನ ನೋಡು, ಒಂದು ಕುಡಿತದ ಮೇಲೆ ಮಾಡ್ತಿದ್ದೆ, ಅದ್ರ ಹಿಂದೆ ಸಾಕಷ್ಟು ಕಾರಣಗಳು ಇದ್ದು. ಅಲ್ಲಿ ಮೋಸ ಇತ್ತು, ದಗ ಇತ್ತು, ವಂಚನೆ ಇತ್ತು, ಭಯ ಇತ್ತು, ದ್ವೇಷ ಇತ್ತು, ರಾಗ ಇತ್ತು, ಮೋಹ ಇತ್ತು, ಲೋಭ ಇತ್ತು, ಕಾಮ ಇತ್ತು. ಅದರ ಜೊತೆಗೆ ಅಹಂಕಾರ ಇತ್ತು, ಮದ ಅಂತ ಹೇಳ್ತಾರೆ, ಮದ ಇತ್ತು. ಈ ಎಲ್ಲ ಅಡಿಪಾಯಗಳನ್ನ ಇವತ್ತು ನಾನು ತೆಗಿಬೇಕಾಗಿದೆ. ಇವತ್ತು ನನ್ನ ಜೀವನದಲ್ಲಿ ನಾನು ಈ ಹೆಜ್ಜೆಗಳನ್ನು ಯಾವಾಗ ಪ್ರಾಕ್ಟೀಸ್ ಮಾಡಕತ್ತೀನಿ, ಟೋಟಲಿ ಅಟ್ಟರ್ ಫ್ಲಾಪ್ ಅನ್ನೋರ್ಗತೆ ಜೀವನ ಮಾಡ್ತೀನಿ. ಅದರಲ್ಲೂ ಕೂಡ ಒಂದು ಸಂತೋಷ ಇದೆ. ನೀವು ಕೇಳಬಹುದು, ಇದೆಲ್ಲವನ್ನ ಬಿಟ್ಟೇನ್ರಿ ತಲೆ ತಗ್ಗಿ ಜೋತ್ ಬಿದ್ದು ಡಗ್ಗಿ ಮತ್ತೊಬ್ಬರಿಗೆ ಬಾಗಿ ಜೀವನ ಮಾಡ್ಬೇಕನ್ನ ನಾವು ಅನ್ನುವಂಥದ್ದು ಕ್ವಶನ್ ಬರ್ತದ. ಅಲ್ಲಿ ಡಗ್ಗುದಾಗಂಗಿಲ್ಲ, ಅಲ್ಲಿ ಬಗ್ಗುದಾಗುದಿಲ್ಲ ಯಾರಿಗಿ.
ನಮ್ಮಲ್ಲಿ ನಾವು ನಮ್ಮ ವಿನಮ್ರತೆಯನ್ನ ನಾವು ಮೈಗೂಡಿಸಿಕೊಂಡಾಗ ಇದರಿ ನಾವು ಎಂತಾವ್ ಬೇಕಾದಂತಾವ್ ಇರ್ಲಿ ಅವನೇ ನಮ್ಮನ್ನ ನೋಡಿ ಸಲಾಮ್ ಹೊಡೆದೋಗಿದ್ದದಾವು ಸ್ನೇಹಿತರೆ. ನಮ್ಮ ಮಾತುಗಳು, ನಮ್ಮ ಶೈಲಿ, ನಾವು ಮಾತನಾಡುವಂತ ಶೈಲಿ, ಇರುವಂತ ರೀತಿ, ಕೆಲಸ ಮಾಡುವಂತ ರೀತಿ, ಯಾರ್ಯಾರು ನಮ್ಮ ಬಗ್ಗೆ ಹಿಂದಿನ ಜೀವನದ ಕಥೆಗಳನ್ನ ತುಂಬಿದ್ರು ಅವ್ರು ಇವತ್ತವೆಲ್ಲವೂ ತಿಳಿ ಆಗ್ತಾ ಉಂಟಾವು ಸ್ನೇಹಿತರೆ. ಏನ್ರಿ ಅಂದಾರ ಕೆಲವೊಂದು ಜನ, ಏನ್ರಿ ನೀವೇನು ಅವನ ಬಗ್ಗೆ ಏನೇನೋ ಹೇಳ್ತೀರಿ, ಆ ಮನುಷ್ಯ ನೋಡಿದ್ರೆ ಹಿಂಗದನ, ನೀವು ಸುಳ್ಳು ಹೇಳಿರಿ ನಮ್ಮ ಮುಂದೆ. ಇಲ್ಲ ಸಾರ್ ಅವ್ನ್ ಕುಡಿ ಮುಂದಾಗ ಹಂಗಿದ್ದ. ಕುಡಿ ಮುಂದಾಗ ಹಂಗಿದ್ದ. ಬಟ್ ದ ಟ್ರಾನ್ಸ್ಫರ್ಮೇಶನ್, ಎಂಟೈರ್ಲಿ ಟ್ರಾನ್ಸ್ಫರ್ಮೇಶನ್ ಅಂತ ಹೇಳ್ತಾರೆ, ಕಾಂಪ್ರಹೆನ್ಸಿವ್ ಟ್ರಾನ್ಸ್ಫರ್ಮೇಶನ್ ಅಂತ. ಅದು ಆಗಬೇಕು ಸ್ನೇಹಿತರೆ. ಅದನ್ನ ಅವ್ರು ಹೇಳ್ತಾರೆ. ಇಲ್ಲಿ ಸುಮ್ಮನೆ ಬಂದು ಕುಡ್ತಾ ಬಿಡಕ್ ಬಂದಿಲ್ಲ ನಾವು. ಇಲ್ಲಿ ಬರೇ ಕುಡ್ತಾ ಬಂದ್ ಬಿಡ್ಬೇಕಂತ ನಾವು ಬಂದಿದ್ರೆ ನಾವು ಸರಿಯಾಗಿ ಯೋಚನೆ ಮಾಡಕತ್ತಿಲ್ಲ ಅಂತ ಹಾರ್ತಿದ್ವಿ. ಈ ಕಾರ್ಯಕ್ರಮದಲ್ಲಿ ತಲೆಗೆ ಇಟ್ಕೊಂಡ್ಬಿಡ್ರಿ. ಮೀಟಿಂಗ್ ಕೇಳ್ಬೇಕು, ಮೀಟಿಂಗ್ ಮಾಡ್ಬೇಕು, ಪ್ರತಿದಿನ ಕುಂದಿರ್ಬೇಕು, ನಾನು ಕುಡ್ತಾ ಬಿಡ್ಬೇಕು. ಓಹೋ, ನೋ ಪ್ರಾಬ್ಲಮ್. ಕುಡ್ತದ ಸಮಸ್ಯೆನ ಅಲ್ಲ. ಅದಕ್ಕೆ ಹೇಳ್ತಾನವ, ಇವಾಗ ತನ್ನ ಕೊರತೆಗಳನ್ನ ಹುಡುಕಿಕೊಳ್ಳಲು ಅವನು ಇಚ್ಛೆ ಪಡ್ತಾ ಅವನು ಕೇಳಬಹುದು, ಸರಿ ಈ ಬಗ್ಗೆ ನಾನು ಏನು ಮಾಡಬಹುದು, ನನ್ನದೇ ಪರಿಶೀಲನೆಯನ್ನು ನಾನು ಹೇಗೆ ಮಾಡುವುದು ಹೇಳ್ತಾನೆ. ಅದಾರ ಹೇಳ್ಕೊಡಕ್ ರಗಡ್ ಮಂದಿ ಅದಾರ. ಒಪ್ಪಿಗೆ ಬಂತಲ್ಲ ಯಾರು ಮಾಡ್ಲಾರ್ದವ್ರಿಗೆ, ಈಗ ಕೂತವ್ರಿಗೆ ಒಪ್ಪಿಗೆ ಬರ್ಬೇಕಲ್ಲ ಯಾಕೆ ಮಾಡ್ಬೇಕನ್ನುವಂಥದ್ದು. ಸಾಕಷ್ಟು ಜನ ಕೇಳಿಸ್ಕೊಳ್ತಾ ಇದೀವಿ ನಾವೀಗ. ಯಾಕೆ ನಾವು ಈ ಪರಿಸ್ಥಿತಿಗೆ ಬಂದು ಕೂತೀವಿ ಅನ್ನುವಂಥದ್ದನ್ನು ನೋಡ್ಬೇಕು. ಈಗ ಬಂತಲ್ಲ ಇಲ್ಲಿ, ಅದಕ್ಕೆ ಹೇಳ್ತಾರ ಅವ್ರು, ಜಸ್ಟ್ ಹೌ ಡು ಐ ಗೋ ಅಬೌಟ್ ದಿಸ್. ಈ ಪ್ರಶ್ನೆ ನಮ್ಮಲ್ಲಿ ಉದ್ಭವಿಸಿದಾಗ ಹಾದಿ ತೋರಿಸ್ಲಿಕ್ಕೆ, ದಾರಿ ತೋರಿಸ್ಲಿಕ್ಕೆ, ಮಾರ್ಗದರ್ಶನ ಮಾಡ್ಲಿಕ್ಕೆ, ಈ ಕಾರ್ಯಕ್ರಮದ ಬಗ್ಗೆ, ಹೆಜ್ಜೆಗಳ ಬಗ್ಗೆ ತಿಳಿಸಿ ಹೇಳಲಿಕ್ಕೆ ಇಲ್ಲಿ ಸಾಕಷ್ಟು ಹಿರಿಯ ಬಂಧುಗಳಿದ್ದಾರೆ, ಅನುಭವಿ ಬಂಧುಗಳಿದ್ದಾರೆ. ಅದಾದ ನಂತರ ಮೊನ್ನೆ ನಮ್ಮ ಸ್ನೇಹಿತರು ಒಂದು ಕ್ವಶನ್ ಕೇಳಿದ್ರು. ಆ ಕ್ವಶನ್ ಅದು ಉತ್ತರ ಇಲ್ಲಿ ಬರ್ತದೆ, ನೀವು ಓದಿ ಸರ್ ಪ್ಲೀಸ್. 4ನೇ ಹೆಜ್ಜೆಯು ಇಡೀ ಜೀವನದಲ್ಲಿ ಅಭ್ಯಾಸಿಸಬೇಕಾಗಿ ಇರುವುದರಿಂದ ಆತನು ತನ್ನನ್ನು ತೊಂದರೆಗೊಳಪಡಿಸುವ ಅಥವಾ ಸುಲಭವಾಗಿ ಗುರುತಿಸಬಹುದಾದ ತನ್ನ ವೈಯಕ್ತಿಕ ಕೊರತೆಗಳತ್ತ ನೋಡುವುದು. ಆತನ ಅತ್ಯುತ್ತಮ ವಿವೇಚನೆಯಂತೆ ಯಾವುದು ಸರಿ ಯಾವುದು ತಪ್ಪು ಎಂದುಕೊಳ್ಳುತ್ತಾನೋ ಅದರಂತೆ ಹಾಗೂ ತನ್ನ ಲೈಂಗಿಕ ಭದ್ರತೆಯ ಮತ್ತು ಸಾಮಾಜಿಕ ಪ್ರವೃತ್ತಿಗೆ ಅನುಗುಣವಾಗಿ ಆತನು ತನ್ನ ನಡತೆಯ ಮೋಜಾನಿ ನಡೆಸುವುದು. ತನ್ನ ಹಿಂದಿನ ಜೀವನದತ್ತ ನೋಡುತ್ತಾ ಆತನು ತನಗೆ ಈ ಕೆಳಗಿನ ಪ್ರಶ್ನೆಗಳನ್ನು ಕೇಳಿಕೊಳ್ಳಬಹುದು. ಮುಂದೆ ಓದ್ಬೇಕಾ ಸರ್? ಓಕೆ, ಒಂದೊಂದೇ ಪ್ಯಾರ ಹೋಗೋಣ, ನಮಗೂ ಬಹಳ ಸರಳ ಆಕೈತಿ ಹೇಳಲಿಕ್ಕೆ. ಮೊನ್ನೆ ನಮ್ಮ ಸ್ನೇಹಿತರು ಕೇಳ್ತಾ ಇದ್ರು, 4ನೇ ಹೆಜ್ಜೆಗೆ ಮಾಡಿ ಮತ್ತೆ ಮತ್ತೆ ಮಾಡ್ಬೇಕನ್ನುವಂತ, ಅದು ಮಾಡ್ಲೇಬೇಕಾ ಅನ್ನುವಂತ ಕ್ವಶನ್ ಬಂದಿತ್ತು. ಕೇಳಿರ್ಬೋದು ನೀವು, ಪದೇ ಪದೇ ಮತ್ತೊಮ್ಮೆ ಮಾಡ್ಬೇಕಾ ಅಂತ ಹೇಳಿ. ಇಲ್ಲಿದೆ ಉತ್ತರ. ಸಿನ್ಸ್ ಸ್ಟೆಪ್ 4 is but the beginning of lifetime practice. 4ನೇ ಹೆಜ್ಜೆಯು ಇಡೀ ಜೀವನದಲ್ಲಿ ಅಭ್ಯಸಿಸಬೇಕಾಗಿರುವುದರಿಂದ ನೋ ಪ್ರಾಬ್ಲಮ್. ಇದನ್ನ ಇವತ್ತ ಮಾಡಿಬಿಡ್ಬೇಕು, ನಾಳೆ ಮಾಡ್ಬಿಡ್ಬೇಕಂತಲ್ಲ, ಒಂದ್ಸಲ ಮಾಡಿ ಕೈ ಬಿಟ್ಟು ಬಿಡ್ಬೇಕು ಅಂತಲ್ಲ. ಈ 4ನೇ ಹೆಜ್ಜೆಯನ್ನ ಮಾಡೋದು ಹಳೆಯದೆಲ್ಲವನ್ನ ಕೂಡಿಸೋದು. ಇದು ಹಳೆಯದೆಲ್ಲ ಏನೇನದಾವು, ಈಗ ಜನರಲ್ ಆಗಿ ಉದಾಹರಣೆ ಹೇಳ್ಬೇಕಾದ್ರೆ, ತಿಂಗಳು 2 ತಿಂಗಳು ಮನೆ ಬಿಟ್ಟು ಕೀಲಿ ಹಾಕೊಂಡು ಹೋಗ್ಬಿಟ್ಟಿರ್ತೀರಿ, ಯಾವ್ದೋ ಊರಿಗೆ ಹೋಗಿರ್ತೀರಿ, ಅಲ್ಲಿಂದ ವಾಪಸ್ ಬರ್ತೀರಿ, ಮನೆ ತೆಗಿತೀರಿ. ಮನೆ ಹೇಗಾಗಿರ್ತೈತಿ ಅನ್ನುವಂಥದ್ದು ನಮ್ಗೆಲ್ಲರಿಗೂ ಗುರ್ತು. 2 ತಿಂಗಳ ಕಸ ಹುಡುಗಲಿಲ್ಲ, ಏನಾನದು ಜೀಡಿ ಪಾಡಿ ಧೂಳೋದು ಎಲ್ಲವೂ ಹಾಗೆ ಇರ್ತದೆ. ಸೊ ಏನ್ ಮಾಡ್ತೀವಿ ನಾವು, ಬಂದ ತಕ್ಷಣ ಎಲ್ಲವನ್ನ ಸ್ವಚ್ಛ ಮಾಡಕ್ ರೆಡಿ ಮಾಡ್ತೀವಿ. ಹಂಗೆ ಒಮ್ಮಲಿಗೆ ಎಲ್ಲವನ್ನ ಸ್ವಚ್ಛ ಮಾಡೋದು ಈ 4ನೇ ಹೆಜ್ಜೆ. ಅದಾದ ನಂತರ ಅವನ್ನೆಲ್ಲ ಹೊರಗೆ ಡಿಸ್ಪೋಸ್ ಮಾಡ್ತೀವಿ. ಅದೆಲ್ಲ 5-6 ಬರ್ತದೆ. ಇನ್ನು ಮುಂದೆ 10 ಏನಿರ್ತದಲ್ಲ, ಪ್ರತಿದಿನ ನಾವ್ ಹೆಂಗ್ ಕಸ ಹುಡುಕ್ತಿವಿ, ಮನಿ ಎದ್ದ ತಕ್ಷಣ ಮಧ್ಯಾಹ್ನ, ಮುಂಜಾನೆ, ಸಾಯಂಕಾಲ ನಾವು ಹೊರಗಡೆ ಒರೆಸ್ತೀವಿ, ನೆಲ ಇದು 10ನೇ ಹೆಜ್ಜೆ ಕಂಟಿನ್ಯೂಸ್ ಆಗಿರ್ತದೆ. 4ನೇ ಹೆಜ್ಜೆ ಏನಿರ್ತದೆ ಅಂದ್ರೆ ನಿರಂತರವಾಗಿರ್ತದೆ. ಇದು ತನ್ನನ್ನು ತೊಂದರೆಗೊಳಪಡಿಸುವ, ನನಗೇನು ತೊಂದರೆ ಮಾಡ್ತಾವು, ಯಾವ ಗುಣಗಳು ನನ್ನನ್ನ ತೊಂದರೆಗೆ ಈಡು ಮಾಡ್ತಾವು ಅನ್ನುವಂಥದ್ದು, ಅದ್ರ ಜೊತೆಗೆ ನಾನು 100% ಆಗಿ ಸರಳವಾಗಿ ಗುರುತಿಸಿಕೊಳ್ಳುವಂಥದ್ದನ್ನ ನನ್ನ ವ್ಯಕ್ತಿತ್ವದ ದೋಷಗಳನ್ನ ಅಥವಾ ಕೊರತೆಗಳನ್ನ ನೋಡುದು. ಏನಪ್ಪಾ, ಸಣ್ಣ ಸಣ್ಣ ವಿಷಯಗಳು. ಸುಳ್ಳು ಹೇಳ್ತು, ಇವತ್ತೊಂದು ಸುಳ್ಳು ಹೇಳ್ತೀವಿ, ಅದನ್ನ ನೆನಪು ಮಾಡಿಸು, ಇಲ್ಲಪ್ಪ ಇವತ್ತು ಯಾಕೋ ಸುಳ್ಳು ಹೇಳಿದೆ, ನಾನು ಸುಳ್ಳು ಹೇಳಬಾರ್ದು ಇನ್ನಾಗಿಂದ.
ಇವತ್ತು ಸುಳ್ಳು ಹೇಳೋದು ಬೇಡ. ಫೋನ್ ತಗೊಂಡಿರ್ತೀವಿ, ಇಲ್ಲದೀನಿ ಅಲ್ಲದೀನಿ ಎಲ್ಲೇ ಇರ್ತೀವಿ, ಬೇರೆ ಹೇಳೋದು. ಏನೋ ಮಾಡ್ತಿರ್ತೀವಿ, ಮತ್ತೊಂದು ಏನೋ ಹೇಳೋದು. ಯಾರೋ ಫ್ರೆಂಡ್ ಕೇಳ್ತಾರೆ, ಏನೋ ಕೇಳ್ತಾರ, ನಮ್ಮ ಕಡೆ ಅದು ಇರ್ತಾವು, ಆದ್ರೂ ಕೂಡ ಇಲ್ಲ ಅಂತ ಹೇಳಿಬಿಡ್ತೀವಿ. ನಾವು ಹುಡುಕ್ತಾ ಹೋದ್ರೆ ಹಿಂಗೆ ಪ್ರತಿದಿನ ಸಾವಿರಾರು ಸುಳ್ಳುಗಳು ಮೊದಲಿಗೆ ಬರ್ತಿದ್ವು, ಈಗ ಕಡಿಮೆ ಆಕೋತ ಬರ್ತವೆ. ಹಂಗೆ ಪ್ರತಿದಿನ ಇದನ್ನ ಕಡಿಮೆ ಸಾಮಾನ್ಯವಾಗಿ ಗುರುತಿಸ್ಕೊಳ್ಳೋದು. ಇವ್ರು ಸಾಮಾನ್ಯವಾಗಿ ಗುರುತಿಸ್ಕೊಳ್ಳುವಂತ ಕೆಲವೊಂದಿಷ್ಟು ವ್ಯಕ್ತಿತ್ವ ದೋಷಗಳನ್ನು. ಕೋಪ ಬರ್ತೈತಿ, ಈಗೂ ಬರ್ತೈತಿ, ನನಗೆ ಭಾಳ ಕಂಟ್ರೋಲ್ ಮಾಡ್ಕೋತೀನಿ, ಮತ್ತೆ ಅದನ್ನ ಇದನ್ನ ಮಾಡ್ತೀನಿ, ಮತ್ತೆ ಹೋಗಿ ಬರಂಗಿಲ್ಲ ಅಂತಲ್ಲ, ಕೋಪ ಬರ್ತದೆ. ಕೆಲವೊಂದಿಷ್ಟು ಅವಾಚ್ಯ ಶಬ್ದಗಳು, ಕೆಲವೊಂದಿಷ್ಟು ಬೇರೆ ಬೇರೆ ವಿಷಯಗಳನ್ನ ನೋಡುದು, ಬೇಡದೇ ಇರುವಂತ ಮೊಬೈಲ್ಗಳಲ್ಲಿ ನೋಡುದು, ಚಿತ್ರಗಳನ್ನು ನೋಡುದು, ಬೇರೆ ಚಿತ್ರಗಳನ್ನ ನೋಡುದು, ಮನಸ್ಸಿನಲ್ಲಿ ಕಲ್ಪನೆಗಳನ್ನ ಮಾಡ್ಕೊಳ್ಳೋದು. ನಾನು ಹಾಗಾಗಬೇಕು, ನಾನು ಹೀಗಾಗಬೇಕು, ನನಗೆ ಇಷ್ಟೊಂದು ದುಡ್ಡು ಸಿಗಬೇಕು, ನನಗೆ ಅವರು ಯಾರು ಏನಾರ ಮಾಡಿದ್ರೆ ಅವರನ್ನ ಏನ್ ಮಾಡಬೇಕು, ನಾನು ಯಾವ್ಯಾವ ರೀತಿಯನ್ನು ಸಿದ್ಧನಾಗಬೇಕು. ಇವೆಲ್ಲ ಥಾಟ್ ಪ್ರೊಸೆಸ್ ಏನಿದೆ ಅಲ್ಲ, ಇದು ಬಂದೇ ಬರ್ತದೆ. ಇವುಗಳನ್ನ ಸ್ಟಾಪ್ ಮಾಡ್ಲಿಕ್ಕೆ ಆಗುದಿಲ್ಲ. ಈ ಯೋಚನೆಗಳು ಬರುವುದನ್ನ ನಿಲ್ಲಿಸ್ಲಿಕ್ಕೆ ಆಗುದಿಲ್ಲ. ಈ ಯೋಚನೆಗಳು ಬರುವುದು ಯಾವಾಗ ನಿಲ್ತಾವಂದ್ರೆ ನಾವು ಸತ್ತಾಗ. ಅಲ್ಲಿ ಮಠ ಮನುಷ್ಯನ ಮನಸ್ಸಿನಲ್ಲಿ ಈ ಯೋಚನೆಗಳು ಹೊಳಿತಾನೆ ಇರ್ತಾವ, ಬರ್ತಾನೆ ಇರ್ತಾವ. ಸೊ ಅವುಗಳನ್ನ ನಾವು ಯಾವ ಸುಲಭವಾಗಿ ನಾವು ಗುರುತಿಸ್ಕೊಳ್ತೀವಿ, ಯಾವ ನಮ್ಮ ಡಿಫೆಕ್ಟ್ ಅಂತ ಹೇಳಿ ನಾವು ಕಾಣ್ಕೋತೀವಿ. ಆತನ ಅತ್ಯುತ್ತಮ ವಿವೇಚನೆಯಂತೆ ಯಾವುದು ಸರಿ ಯಾವುದು ತಪ್ಪು ಅನ್ನುವಂಥದ್ದನ್ನ ಇವತ್ತು ನಾವು ಕಾಣ್ಕೊಳ್ತೀವಿ. ಇವತ್ತು ನಮ್ಗೆ ಗುರ್ತೈತಿ ಯಾವ್ದು ತಪ್ಪು ಅನ್ನೋದು ಯಾವ್ದು ಗುರ್ತದ, ಸರಿ ಅನ್ನೋದು ಯಾವ್ದು ಗುರ್ತದ. ಈ ಸಮಾಜದಲ್ಲಿ, ಮನೆಯಲ್ಲಿ, ನನ್ನ ವೈಯಕ್ತಿಕ ಜೀವನದಲ್ಲಿ ಯಾವ್ದು ತಪ್ಪು. ಮತ್ತೊಬ್ಬರಿಗೆ ಬೈಯೋದು ತಪ್ಪು, ಅವ್ರ ವಸ್ತುಗಳನ್ನ ಆಸೆ ಪಡೋದು ತಪ್ಪು, ಅವ್ರ ವಸ್ತುಗಳನ್ನ ತಗೊಳ್ಳೋದು ತಪ್ಪು, ಕಳ್ಳತನ ಮಾಡೋದು ತಪ್ಪು, ಸುಳ್ಳು ಹೇಳೋದು ತಪ್ಪು, ಮೋಸ ಮಾಡೋದು ತಪ್ಪು ಅನ್ನುವಂಥದ್ದು ಒಂದು ಇವು ಕೆಟಗರಿ. ಇದೊಂದು ಕೆಟಗರಿ. ಒಳ್ಳೇದೇನಪ್ಪ, ನಿಜವಾಗಿ ಹೇಳೋದು, ಯಾವಾಗ್ಲೂ ಸತ್ಯ ಮಾತಾಡು, ಒಳ್ಳೆ ಕೆಲಸಗಳನ್ನ ಮಾಡು, ಮತ್ತೊಬ್ಬರ ಬಗ್ಗೆ ಅಸಹ್ಯ ಪಡಬೇಡ, ಅಸೂಹೆ ಪಡಬೇಡ, ಮತ್ತೊಬ್ಬರ ವಸ್ತುಗಳನ್ನ ಬಯಸ್ಬೇಡ, ಮತ್ತೊಬ್ಬರ ಮನುಷ್ಯರನ್ನ ನೋಡಬೇಡ, ಬೇರೆ ದೃಷ್ಟಿಯಿಂದ ನೋಡಬೇಡ. ಸಿ ದೀಸ್ ಥಿಂಗ್ಸ್ ಅವು ಏನದಾವಲ್ಲ, ಈ ಸಮಾಜ ಮಾಡೈತಿ. ಕೆಲವೊಂದಿಷ್ಟು ಒಳ್ಳೆವೆ ಅವು, ಕೆಟ್ಟವೆ ಅವು ಅನ್ನುವಂಥದ್ದು ಅವು ನಮಗೂ ಕೂಡ ಗುರ್ತದವಲ್ಲ. ಸೊ ಇಲ್ಲಿ ಅದನ್ನ ಹೇಳ್ತಾರ ಅವ್ರನ್ನ, ಆತನ ಅತ್ಯುತ್ತಮ ವಿವೇಚನೆಯಂತೆ. ನಮಗೆ ವಿವೇಚನೆ ಇದೆ, ಯಾವುದು ಸರಿ ಯಾವುದು ತಪ್ಪು ಎಂದುಕೊಳ್ತಾನೆ ಅದರತ್ತ. ಹಾಗೂ ಅದರ ಜೊತೆಗೆ ನಮ್ಮ ಭದ್ರತೆಗಳು, ವೈಯಕ್ತಿಕ ಸಂಬಂಧದ ಭದ್ರತೆಗಳು, ಸಾಮಾಜಿಕ ಭದ್ರತೆಗಳು, ಆರ್ಥಿಕ ಭದ್ರತೆ, ಇವೆಲ್ಲವನ್ನ ನಮ್ಮ ಇದಕ್ಕೆ ಪ್ರವೃತ್ತಿಗೆ ಅನುಗುಣವಾಗಿ ನಾವು ನಮ್ಮ ನಡತೆಯನ್ನ ಮೋಜಣಿ ಮಾಡೋದು ಮತ್ತೆ ನೋಡ್ತಾ ಇರ್ಬೇಕು ಯಾವಾಗಲೂ. ನಾನೇನ್ ಮಾಡ್ತಾ ಇದ್ದೀನಿ, ಇವತ್ತು ಏನ್ ಕೆಲಸ ಮಾಡ್ತಾ ಇದ್ದೀನಿ, ಅದು ಸರಿ ಇದೆಯಾ ಇಲ್ಲ, ತಪ್ಪದೆಯೋ ಏನೋ. ಸುಮ್ಮನೆ ಪ್ರತಿದಿನ ಮಾಡಿ ರಾತ್ರಿ ಸರ್ವಿಸ್ ಮಾಡಿ ರಾತ್ರಿ 10ನೇ ಹೆಜ್ಜೆ ಮಾಡೋದಲ್ಲ, ಇಡೀ ದಿನ ಚಂತನ ತಪ್ಪುಗಳನ್ನ ಮಾಡಿ ರಾತ್ರಿ ಕುಂತ 10ನೇ ಹೆಜ್ಜೆ ಮೋರಲ್ ಇನ್ವೆಂಟ್ರಿ ಮಾಡ್ಕೊಂಡ್ಬಿಡುದಲ್ಲ. ಈ ಜಾಗೃತ ಮನಸ್ಸು, ಅಥವಾ ನಾವೇನ್ ಹೇಳ್ತೀವಿ 12ನೇ ಹೆಜ್ಜೆಯಲ್ಲಿ ಆಧ್ಯಾತ್ಮಿಕ ಜಾಗೃತಿಯಿಂದಾಗಿ ಈ ಎಲ್ಲ ಹೆಜ್ಜೆಗಳ ಪರಿಣಾಮವಾಗಿ ಆಸ್ ಅ ರಿಸಲ್ಟ್ ಆಫ್ ದೀಸ್ ಸ್ಟೆಪ್ಸ್ ನಾವೇನು ಅನುಸರಿಸ್ಕೊಂಡು ಬಂದಿವಿ, ಪಾಲನೆ ಮಾಡ್ಕೊತ ಬಂದಿವಿ, ಈ ಹೆಜ್ಜೆಗಳ ಪರಿಣಾಮದಿಂದಾಗಿ ನಮ್ಮಲ್ಲಿ ಒಂದು ಜಾಗೃತಿ ಮೂಡಿರ್ತದೆ. ಆ ಜಾಗೃತಿನ ನಾವು ಸ್ಪಿರಿಚುವಲ್ ಅವೇಕನಿಂಗ್ ಅಂತ ಕರಿತೀವಿ, ಆಧ್ಯಾತ್ಮಿಕ ಜಾಗೃತಿ ಅಂತ ಕರಿತೀವಿ. ಅದು ಮೂಡ್ತೈತೆ ಪ್ರತಿದಿನ ನಮ್ಮಲ್ಲಿ. ಏನೋ ತಪ್ಪು ಮಾಡಕ್ ಹೋದ್ರೆ ಲೇ ತಪ್ಪು ಮಾಡಕತ್ತಿ ಮಗನೇ ಅನ್ನಿಸ್ತದೆ, ನಮಗನಿಸ್ತದೆ ತಪ್ಪಿದು, ಇದು ತಪ್ಪು ನೀನ್ ಮಾಡ್ತಾ ಇರೋದು ಅನ್ನುವಂಥದ್ದು ನಮಗೆ 100% ಖಂಡಿತವಾಗಿ ನಮ್ಮ ಮನಸ್ಸು ಹೇಳ್ತದ. ಇದನ್ನೇ ನಾವು ಕಂಪ್ಲೀಟ್ ಆಗಿ ನೋಡ್ಕೋತ ಹೋಗುದು. ಒಂದ್ ವೇಳೆ ನಮ್ಮ ಹಿಂದಿನ ಜೀವನದ ನೋಡುತ್ತಾ ಆತನು ತನಗೆ ಈ ಕೆಳಗಿನ ಪ್ರಶ್ನೆಗಳನ್ನ ಕೇಳ್ಕೋಬಹುದು. ಒಂದ್ ವೇಳೆ ಅಂತ ಪರಿಸ್ಥಿತಿ ಬಂದ್ರು, ತಪ್ಪು ಮಾಡುವಂತ ಪರಿಸ್ಥಿತಿ ಬಂದ್ರು, ಸುಳ್ಳು ಹೇಳುವಂತ ಪರಿಸ್ಥಿತಿ ಬಂದ್ರು, ಕಳ್ಳತನ ಮಾಡುವಂತ ಪರಿಸ್ಥಿತಿ ಬಂದ್ರು, ಮತ್ತೊಬ್ಬರಿಗೆ ಮೋಸ ಮಾಡುವಂತ ಪರಿಸ್ಥಿತಿ ಬಂದ್ರು, ಮತ್ತೊಬ್ಬರನ್ನ ನೋಡುವಂತ ಪರಿಸ್ಥಿತಿ ಬಂದ್ರು, ಅಥವಾ ಏನೇ ನಮ್ಮ ವ್ಯಕ್ತಿತ್ವ ದೋಷಗಳು ಅಥವಾ ನಮ್ಮ ಕೊರತೆಗಳಂತೀವಿ ಅಂತಾವ್ ಮಾಡುವುದನ್ನ ಬಂದ್ರೆ ನಾವೇನ್ ಮಾಡ್ಬೇಕು ಅಂದ್ರೆ, ಇವುಗಳಿಂದಾಗಿ ನಮ್ಮ ಹಿಂದಿನ ಜೀವನ ಏನಾಗೈತಿ, ನಾವು ಯಾಕೆ ಹಂಗಾದ್ವಿ ಅನ್ನೋದನ್ನ ನಮಗೆ ಗುರ್ತದ, ನಮ್ಮಲ್ಲಿ ಅನುಭವ ಅದ, ನಮ್ಮ ಕುಡಿತದ ಕೊನೆಯ ದಿನಗಳು ಯಾವ ರೀತಿ ಇದ್ದು ಅನ್ನುವಂಥದ್ದು ನಮ್ಗೆ ಅನುಭವಕ್ಕೆ ಬಂದದ. ಅವುಗಳನ್ನ ನೆನಪು ಮಾಡ್ಕೊಳ್ಬೇಕು. ಅದರ ಜೊತೆಗೆ ಈಗ ಮಾಡಲಿಕ್ಕೆ ಹೊರಟಂತ ಕೆಲಸದ ಬಗ್ಗೆ ನಾವು ನಮ್ಮನ್ನೇ ಕ್ವಶನ್ ಕೇಳ್ಕೋಬೇಕು. ಏನು ಕ್ವಶನ್ಗಳು ಕೇಳ್ಕೋಬೇಕು ಅನ್ನುವಂಥದ್ದು ಕೆಳಗಿನ ಪ್ಯಾರಾದಲ್ಲಿದೆ, ದಯವಿಟ್ಟು ಓದಿ ಸರ್. ಯಾವಾಗ, ಹೇಗೆ ಮತ್ತು ಎಂಥ ಸ್ಥಿತಿಯಲ್ಲಿ ನನ್ನ ಸ್ವಾರ್ಥಿ ಲೈಂಗಿಕ ಅಭಿಲಾಷೆಗಳು ಇತರರಿಗೆ
ತೊಂದರೆದಾಯಕವಾದುವು. ಯಾರೆಲ್ಲ ನೊಂದರು. ನಾನು ನನ್ನ ಮದುವೆಯನ್ನು ಅಸ್ಥಿರಗೊಳಿಸಿದ್ದೇನೆ. ನಾನು ನನ್ನ ಮಕ್ಕಳನ್ನು ನೋಯಿಸಿದ್ದೇನೆಯೇ? ಸಮಾಜದಲ್ಲಿನ ನನ್ನ ಸ್ಥಾನಮಾನವನ್ನು ಅಸ್ಥಿರಗೊಳಿಸಿದ್ದೇನೆ. ಆ ವೇಳೆಯಲ್ಲಿ ನಾನು ಹೇಗೆ ಪ್ರತಿಕ್ರಿಯಿಸಿದೆ? ನಾನು ಹತ್ತಿಕ್ಕಲಾಗದ ಅಪರಾಧಿ ಭಾವನೆಯಿಂದ ಉರಿದೇನೆಯೇ? ಅಥವಾ ನಾನು ತೊಂದರೆ ಕೊಟ್ಟವನಲ್ಲ, ತೊಂದರೆಗೊಳಪಟ್ಟವನು ಎಂದು ನನ್ನನ್ನೇ ಕ್ಷಮಿಸುವ ಪ್ರಯತ್ನ ಪಟ್ಟೆನೆ? ಲೈಂಗಿಕ ವಿಷಯಗಳಲ್ಲಿ ನಿರಾಶೆಗೆ ನಾನು ಹೇಗೆ ಪ್ರತಿಕ್ರಿಯಿಸಿದೆ? ತಿರಸ್ಕರಿಸಲ್ಪಟ್ಟಾಗ ನಾನು ಪ್ರತೀಕಾರ ಭಾವನೆ ಅಥವಾ ದುಃಖಿತ ಭಾವನೆ ಹೊಂದಿದ್ದೇನೆಯೇ? ನನ್ನ ಪ್ರತೀಕಾರವನ್ನು ಇತರರ ಮೇಲೆ ತೆರೆದಿಟ್ಟೆನೆ, ಕಾರಣವೆನ್ನುವ ನೆಪ ಒಡ್ಡಿದ್ದೇನೆಯೇ? ಎಸ್, 4ನೇ ಹೆಜ್ಜೆಯನ್ನ ಈ ಒಂದು ಪ್ಯಾರಾದಲ್ಲಿ ಅತ್ಯಂತ ಅದ್ಭುತವಾಗಿ ವಿವರಿಸಿದ್ದಾರೆ. ಇವುಗಳನ್ನ ಒಂದೊಂದು ಸೆಂಟೆನ್ಸ್ ಅನ್ನ ಬರ್ಕೊಂಡು ಮುಂದೆ ನಾವು ಬೇಕಾದನ್ನ ಬರೀಬಹುದು. ಯಾವಾಗ ಮತ್ತು ಹೇಗೆ ಮತ್ತು ಎಂತಹ, ವೆನ್, ಹೌ ಅಂಡ್ ಏನಂತ, ಎಂತಹ ಅಂದ್ರೆ ಏನಂತೀವಿ ನಮ್ದು ಇಂಗ್ಲಿಷ್. ವೆನ್ ಅಂಡ್ ಹೌ ಅಂಡ್ ಜಸ್ಟ್ ವಾಟ್ ಇನ್ಸ್ಟಂಟ್. ಯಾವ ನನ್ನ ಸ್ವಾರ್ಥಿ ಲೈಂಗಿಕ ಅಭಿಲಾಷೆಗಳು ಇತರರಿಗೆ ತೊಂದರೆದಾಯಕವಾದವು. ನಾನು ಮಾಡೋದ್ರಿಂದ ನನ್ನ ಈ ವೈಯಕ್ತಿಕ ಸಂಬಂಧಗಳಿಂದಾಗಿ ನಾನು ಯಾರ್ಯಾರಿಗೆ ಹರ್ಟ್ ಮಾಡಿದೆ. ಇದು ಒಂದು ಸೆಂಟೆನ್ಸ್ ಅನ್ನ ಮುಂದೆ ಬರ್ಕೊಳ್ರಿ. ಅಲ್ಲಿ ಯಾರೆಲ್ಲ ನೊಂದ್ರು, ಯಾರೆಲ್ಲ ನೋವು ಪಟ್ರು, ಮನೆಯನವರ, ಹೊರಗಿನವರ, ಇನ್ನೊಬ್ಬರ, ಮತ್ತೊಬ್ಬರ, ಅದರ ಜೊತೆಗೆ ಇದನ್ನೆಲ್ಲವನ್ನ ಮಾಡೋದ್ರಿಂದ ನಾನು ನನ್ನ ಮದುವೆಯನ್ನ ಅಸ್ಥಿರಗೊಳಿಸಿದೆನೆಯಾ? ಒಂದು ವೇಳೆ ಹೆಂಡತಿ ಗುರ್ತಾಗಿದ್ರೆ ಏನಾಕಿತ್ತು, ಮಕ್ಕಳಿಗೆ ಗುರ್ತಾಗಿದ್ರೆ ಏನಾಕಿತ್ತು, ಅಥವಾ ಯಾರ ಜೊತೆ ಏನ್ ಮಾಡಿರ್ತೀನಿ ಅವ್ರ ಮನೆಯವ್ರಿಗೆ ಗುರ್ತಾದ್ರೆ ಏನಾಗ್ತಿತ್ತು? ಈ ಒಂದು ಸೆಂಟೆನ್ಸ್ ಅನ್ನ ಬರ್ಕೊಂಡು ಮುಂದೆ ನಾವು ಬೇಕಾದ ಬರಿಬಹುದು. when and how and in just what instance did my selfish pursuit of sex relation damage other people's and me? ಯಾರನ್ನ ನೋವು ಮಾಡ್ತು, ನನಗೆಷ್ಟು ನೋವನ್ನ ಕೊಡ್ತು, ನಾನು ನನ್ನ ಮದುವೆಯನ್ನ ಅಸ್ಥಿರಗೊಳಿಸಿದ್ನ? ಡಿಡ್ ಐ ಸ್ಪಾಯಿಲ್ ಮೈ ಮ್ಯಾರೇಜ್ ಅಂತ ಹೇಳ್ತಾರ. ಅಂಡ್ ಇಂಜೂರ್ ಎನಿ ಚಿಲ್ಡ್ರನ್, ನಾನು ಒಂದು ವೇಳೆ ಆ ತರ ಮಾಡಿದ್ರೆ, ಅಥವಾ ನಾನು ನನ್ನ ಹೆಂಡತಿಯನ್ನು ಬಿಟ್ಟಿದ್ರೆ ನನ್ನ ಮಕ್ಕಳ ಗತಿ ಏನು, ಅವ್ರಿಗೇನು ಮಾಡಿದೆ? ಇವೆಲ್ಲ ಸಣ್ಣ 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 ವಿಷಯಗಳನ್ನ ಇಲ್ಲಿ ಬರ್ಕೊಂತ ಹೋಗ್ಬಿಡುತ್ತೆ ಬಹಳ ಸಿಂಪಲ್ ಆಗಿ. ಇಷ್ಟೆಲ್ಲ ಆದ ನಂತರ ನಾನು ಆ ಕ್ಷಣದಲ್ಲಿ ಯಾವ ರೀತಿ ಪ್ರತಿಕ್ರಿಯೆ ಕೊಟ್ಟೆ, ನಾನು ಮಾಡಿದ್ದೆ ಸರಿ ಅನ್ನ ನಂದ ವಾದನ ಮಾಡಿದ್ನು, ನನ್ನ ಪ್ರತಿಕ್ರಿಯೆ ಹೇಗಿತ್ತು, ರೆಸ್ಪಾನ್ಸ್ ಹೇಗಿತ್ತು ಆ ವಿಷಯದ ಬಗ್ಗೆ, ನನ್ನ ಏನು ಸ್ಟ್ಯಾಂಡಿಂಗ್ ಇತ್ತು ಅಥವಾ ನನ್ನ ನಿಲುವು ಏನಿತ್ತು ಅದನ್ನ ನಾನು ಸಮರ್ಥಿಸಿಕೊಂಡ. ಅದಾದ ನಂತರ ನಾನು ಹತ್ತಿಕ್ಕಲಾಗದ ಅಪರಾಧಿ ಭಾವನೆಯಿಂದ ಉರಿದೇನೆ, ಮಾಡೋದೆಲ್ಲ ಮಾಡಿ ನೋವನ್ನ ಅನುಭವಿಸಿದ್ನ, ನನ್ನಷ್ಟಕ್ಕೆ ನಾನೇ ಅನುಭವಿಸಿದ್ನ. ಡಿಡ್ ಐ ಬರ್ನ್ ವಿತ್ ಎ ಗಿಲ್ಟ್ ದಟ್ ನಥಿಂಗ್ ಕುಡ್ ಎಕ್ಸ್ಟಿಂಗ್ವಿಶ್? ನಾನು ಹತ್ತಿಕ್ಕಲಾಗದ ಅಪರಾಧಿ ಭಾವನೆಯಿಂದ ಉರಿದೇನೆ, ನಾನು ತೊಂದರೆ ಕೊಟ್ಟವನಲ್ಲ, ತೊಂದರೆಗೊಳಪಟ್ಟವನು ಎಂದು ನನ್ನನ್ನು ನಾನು ಕ್ಷಮಿಸಲು ಪ್ರಯತ್ನ ಪಟ್ನ, ಸ್ವಾನುಕಂಪ ಪಟ್ನ, ನಾನೇ ಅನ್ಯಾಯಕ್ಕೊಳಗಾದವನು ಅಂತ ಅನ್ಕೊಂಡ, ನಾನು ಯಾರಿಗೆ ತೊಂದರೆ ಕೊಟ್ಟಿಲ್ಲ, ಜಗತ್ತ ನನಗೆ ತೊಂದರೆ ಕೊಟ್ಟೈತಿ ಅಂತ ಅನ್ಕೊಂಡ. ವೈಯಕ್ತಿಕ ವಿಷಯಗಳಲ್ಲಿ, ವೈಯಕ್ತಿಕ ಸಂಬಂಧದ ವಿಷಯಗಳಲ್ಲಿ ನಿರಾಶೆ ಆದಾಗ ನಾನು ಹೇಗೆ ಪ್ರತಿಕ್ರಿಯೆ ಮಾಡಿದೆ, ಯಾರು ನನಗೆ ಒಪ್ಪಿಗೆ ಕೊಡ್ಲಿಲ್ಲ, ನಾನು ಯಾವ ರೀತಿ ಆಕ್ಟ್ ಮಾಡಿದೆ, ನನ್ನ ವರ್ತನೆ ಯಾವಾಗ ಹೇಗಿತ್ತು, ಹೊರಗಿನವರೇ ಇರ್ಲಿ ಮನೆಯವರೇ ಇರ್ಲಿ, ನನ್ನ ವೈಯಕ್ತಿಕ ಲೈಂಗಿಕ ವಿಷಯಗಳಲ್ಲಿ ನನಗಾದ ನಿರಾಶೆಗೆ ನಾನು ಯಾವ ರೀತಿ ಪ್ರತಿಕ್ರಿಯಿಸಿದೆ, ನನ್ನನ್ನು ಯಾರು ತಿರಸ್ಕಾರ ಮಾಡ್ತಾರ ಅವಾಗ ನಾನು ಅವ್ರ ಎದುರಿಗೆ ಸೇಡನ್ನ ತೀರ್ಸ್ಕೊಳ್ಳುವಂತ ಭಾವನೆ ಹೊಂದಿದ್ನ, ಪ್ರತಿಕಾರ ಅಥವಾ ಫೀಲಿಂಗ್ ನಲ್ಲಿ ತುಂಬಾ ದುಃಖಿತನಾಗಿರೋದು ಬಿಟ್ಟು ಹೋದ್ಮೇಲೆ ಎಲ್ಲ ಬರ್ತಾವ. ಇವು ಎಲ್ಲ ಪ್ರೀತಿ ಪ್ರೇಮ ಅನ್ನೋ ವಿಷಯದಲ್ಲಿ ಬರ್ತಾವ. ಯಾರೋ ಬಿಟ್ಟು ಹೋಗ್ತಾರ,
ಅಲ್ಲಿ ಶೇಡು ಬರ್ತದೆ, ಒಮ್ಮೊಮ್ಮೆ ಸಿಟ್ಟು ಬರ್ತದೆ, ಒಮ್ಮೊಮ್ಮೆ ದುಃಖ, ಫುಲ್ ಫೀಲಿಂಗ್. ಆ ಫೀಲಿಂಗ್ ನಲ್ಲಿ ಮತ್ತೆ ಕುಡ್ಕೊಂತಾರೆ. ಯಾರು ನನ್ನನ್ನು ತಿರಸ್ಕರಿಸ್ತಾರಲ್ಲ ಅವಾಗ ನಾನು ಪ್ರತಿಕಾರ ಹೊಂದಿದ್ನೋ ಅಥವಾ ಪ್ರತಿಕಾರದ ಭಾವನೆ ನನ್ನಲ್ಲಿತ್ತು ಅಥವಾ ನಾನು ದುಃಖಿತನಾದನು, ಅವ್ರು ಮಾಡಿದ್ದನ್ನು ಇತರರ ಮೇಲೆ ತೆರೆದಿಟ್ಟಿನಿ. ಎಸ್, ಐ ಹ್ಯಾವ್ ಡನ್. ಯಾರೋ ಮಾಡಿದ ತಪ್ಪಿಗೆ ಇನ್ನೊಬ್ಬರನ್ನ ಶಿಕ್ಷೆ ಕೊಡು. ಆಕಿ ಬಿಟ್ಟು ಹೋಗಿರ್ತಾಳೆ, ಈಕಿನ ಮ್ಯಾಗ ಶೇಡ್ ತಿರ್ಸ್ತಾಳೆ ಇನ್ನೊಬ್ಬಕಿ ಮ್ಯಾಗ. ನನ್ನ ಪ್ರತಿಕಾರವನ್ನು ಇತರರ ಮೇಲೆ ತೆರೆದಿಟ್ಟೇನೆ. ಎಸ್, ಅವ್ರು ಮಾಡಿದ ತಪ್ಪಿಗೆ ಇವ್ರೇನ್ ಮಾಡಿದ್ರು? ಇವ್ರು ಏನೋ ತಪ್ಪು ಮಾಡಿರ್ಲಿಲ್ಲ ಪಾಪ ಇವ್ರ ಮೇಲೆ. ಕಾರಣವೆನ್ನುವ ನೆಪ ಒಡ್ಡಿದ್ದೇನೆ, ಸಾಕಷ್ಟು ರೀಸನ್ಗಳನ್ನ ಕೊಡ್ತಿದ್ದೆ. ಡಿಡ್ ಐ ಯೂಸ್ ದಿಸ್ ಆಸ್ ಅ ರೀಸನ್ ಆಫ್ ಪ್ರೊಮಿಸಿಕ್ಯೂಟಿ? ಕಾರಣ ನನಗೆ ನೋವಾಗಿದೆ, ಅದಕ್ಕೆ ನಾನು ಎಲ್ಲರ ಮೇಲೆ ತೀರಿಸ್ಕೊತೀನಿ. ನನಗೆ ಕಷ್ಟ ಕೊಟ್ಟರೆ ನಾನು ಅದಕ್ಕೆ ಎಲ್ಲರ ಮೇಲೆ ತೀರಿಸ್ಕೊಳ್ತೀನಿ. ಎಲ್ಲ ಭಾವನೆಗಳನ್ನ ನನ್ನೊಳಗೆ ನಾನು ಅರ್ಥಕೊಂಡು ನೋಡ್ಬೇಕು ಅಥವಾ ನಾನೇ ಇಣುಕಿ ನೋಡ್ಬೇಕು. ಎಲ್ಲ 4ನೇ ಹೆಜ್ಜೆ ವಿಸ್ತಾರ ಇಲ್ಲೇ ಬಂದು ಬಿಡ್ತದೆ, ಎಲ್ಲ ಇಲ್ಲೇ ಬರ್ತದೆ. ಈ ಒಂದು ಪ್ಯಾರಾದಲ್ಲಿ ಯಾವಾಗ, ಹೇಗೆ, ಎಂತಹ ಸ್ಥಿತಿಯಲ್ಲಿ ನಾನು ಯಾವ್ಯಾವ ಆಸೆಗಳ ಸಲುವಾಗಿ ಯಾರ್ಯಾರಿಗೆ ತೊಂದರೆ ಕೊಟ್ಟೆ, ನನಗೂ ಎಷ್ಟು ತೊಂದರೆ ಮಾಡಿದೆ, ಯಾರೆಲ್ಲ ನನ್ನಿಂದ ನೊಂದಿದ್ದಾರೆ, ನನ್ನ ಸಂಬಂಧಗಳನ್ನ ಅಸ್ಥಿರಗೊಳಿಸಿದನ, ನನ್ನ ಮಕ್ಕಳನ್ನ ನೋಯಿಸಿದ್ನ, ಸಮಾಜದಲ್ಲಿ ನನಗೆ ಇರುವಂತ ಗೌರವವನ್ನ ಅಳಗಾಡಿಸಿದ್ನ, ಅಸ್ಥಿರಗೊಳಿಸಿದ್ನ. ಅಂತ ಸಮಯ ಅಷ್ಟೆಲ್ಲ ಆದ್ರೂ ಕೂಡ ನಾನು ಹೇಗೆ ಬಿಹೇವ್ ಮಾಡಿದೆ, ಹೇಗೆ ಪ್ರತಿಕ್ರಿಯೆ ಕೊಟ್ಟೆ, ಹೇಗೆ ಸಮಜಾಯಿಷಿಯನ್ನು ಕೊಟ್ಟೆ, ಹೇಗೆ ಸಮರ್ಥನೆಯನ್ನ ಮಾಡಿಕೊಂಡೆ, ಅದೆಲ್ಲವೂ ಆದ ನಂತರ ನನ್ನೊಳಗೆ ನಾನು ತಪ್ಪಿತಸ್ಥ ಭಾವನೆಯಿಂದ ನರಳಿದ್ನ. ನನ್ನಷ್ಟಕ್ಕೆ ನಾನು ಸ್ವ ಅನುಕಂಪ ಪಟ್ಟುಕೊಂಡ, ನನಗೆಲ್ಲರೂ ತೊಂದರೆ ಕೊಟ್ಟವರು ಹೊರತಾಗಿ ನಾನು ಯಾರಿಗೆ ತೊಂದರೆ ಕೊಟ್ಟಿಲ್ಲ ಅನ್ನುವಂಥ ಭಾವನೆಯನ್ನ ಇಟ್ಕೊಂಡು ಒದ್ದಾಡಿದ್ನ. ಈ ಒಂದು ಪ್ಯಾರಾದಲ್ಲಿ 4ನೇ ಹೆಜ್ಜೆನ ಆರಾಮಾಗಿ ಬರೆದು ಮುಗಿಸ್ಬೋದು ಸ್ನೇಹಿತರೆ. ಇನ್ನೊಂದಿಷ್ಟು ಬೇರೆ ಬೇರೆ ಕೋಪ, ಭಯ, ಹಣಕಾಸಿನ ವ್ಯವಹಾರ ಅವೆಲ್ಲ ಒಂದಿಷ್ಟು ಬರಿಬಹುದು, ಮೋಸ ಮಾಡಿದ್ದವೆಲ್ಲ ಬರಿಬಹುದು. ಹಿಂಗಾಗಿ ಸ್ನೇಹಿತರೆ, ದಯವಿಟ್ಟು ನಮ್ಮ ಒಂದು ವಿನಂತಿ ಏನಂದ್ರೆ, ಬರೀಲಿಕ್ಕೆ ಪ್ರಾರಂಭ ಮಾಡಿ. ಆಗಸ್ಟ್ ತಿಂಗಳಲ್ಲಿ ಒಂದು ಅವಕಾಶವನ್ನ ಮಾಡಿ ಕೊಡ್ತಾ ಇದ್ದಾರೆ, ಅವತ್ತದನ್ನೆಲ್ಲವನ್ನ ಮಾತನಾಡೋಣ. ಸೊ ನಾನು ಇಲ್ಲಿ ನಿಲ್ಲಿಸ್ತೀನಿ, ನಾಳೆ ಇದನ್ನ ಕಂಪ್ಲೀಟ್ ಮಾಡೋಣ. ತುಂಬಾ ಧನ್ಯವಾದಗಳು ಸರ್, ನನ್ನ ಜೊತೆ ಓದಿದಂತ ನನ್ನ ಪ್ರಶಾಂತ ಧಾಮದ ಸ್ನೇಹಿತರಿಗೆ ಹಾಗೂ ಇಲ್ಲಿ ಅವಕಾಶ ಮಾಡಿಕೊಟ್ಟಂತ ನಮ್ಮ ಕ್ಲೀಟಸ್ ಸರ್ ಅವರಿಗೆ ಕೂಡ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ತುಂಬ ಧನ್ಯವಾದ